श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं बहुमद्यमीशं वन्दे भवद्भ्रममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। गर्गशूरसुतोक्त्या व्रजमायात् सात्वतां पुरोधाः सह चक्रे क्षत्रिययोग्यान् संस्कारान् कृष्णरोहिणी सोन्मोहो धनेशपुत्रकौ धृतं तरुत्वमाप्नुतं त्विति ततो हि तौ निजां तनुं हरेः प्रसादतः शुभौ अवापतुः स्तुतिं प्रभोः विधाय जग्मतुः गृहं गृहं ಅಂದರೆ ತಮ್ಮ ಮನೆಗೆ ಅಂದರೆ ತಮ್ಮ ಮೂಲ ರೂಪವನ್ನು ಸೇರಿಕೊಂಡ್ರು ಅಂತ ಅರ್ಥ. ನಲಕೂಪರಮಣಿಗ್ರೀವೌ ಮೋಚಯಿತ್ವಾ ತುಶಾಪತಃ ವಾಸುದೇವೋಥ ಗೋಪಾಲೈಃ ವಿಸ್ಮಿತೈಃ ಅಭಿವೀಕ್ಷಿತಃ ವೃಂದಾವನಂ ಯಾಸುಸ್ತನ್ನಂದಸೂನುಃ ಬೃಹದ್ವನೆ ಸಸರ್ಜ ರೋಮಕೂಪೇಭ್ಯೋ ವೃಕಾನ್ ವ್ಯಾಘ್ರಸಮಾನ್ ಬಲೇ. ಅಲ್ಲಿಂದ ವೃಂದಾವನಕ್ಕೆ ಶಿಷ್ಟ ಆಗಬೇಕು ಅಂತ ಪರಮಾತ್ಮ ಸಂಕಲ್ಪ ಮಾಡಿದ. ಅದಕ್ಕೆ ಕಾರಣ ಹೇಳ್ತಾರೆ ರುಕ್ಮಿಣಿ ಶ್ರೀದಲ್ಲಿ. ಇಲ್ಲಿ ಇವರೆಲ್ಲ ಬಂದವರೆಲ್ಲ ಸತ್ತೋದ್ರಲ್ಲ, ಅದಕ್ಕೆ ಏನಾಯ್ತು ಈಗ ಅಲ್ಲಿ ಹೋದರೆ ಕಷ್ಟ ಅಂತ ಹೇಳಿದ್ದು. ಕಂಸ ಏನು ಮಾಡಿಕೊಡೋದು, ಪ್ರಯತ್ನ ನಿಲ್ಲಿಸಬಾರ್ದು. ಅವನು ಕಳಿಸ್ತಾನೆ ಇರಬೇಕು, ಅವ್ರು ಸಾಯಿಸ್ತಾನೆ ಇರಬೇಕು. ಅದಕ್ಕಾಗಿ ಕೃಷ್ಣ ಏನು ಮಾಡ್ತಾನೆ, ಅಲ್ಲಿಂದ ವೃಂದಾವನಕ್ಕೆ ಹೋಗ್ಬೇಕು ಅಂತ ಹೊರಟ. ಅವ್ರೇನು ಮಾಡಬೇಕು, ಗೋಕುಲ ವೃಂದಾವನಕ್ಕೆ ಹೊರಟ ಕೃಷ್ಣ ಹೆದರಿದ್ದಾನೆ ಅಂತ ಅನಿಸ್ಕೋಬೇಕು. ಅವ್ರು ಮತ್ತೆ ಜನಕ್ಕೆ ಕಳಿಸ್ಬೇಕು, ಅವ್ರು ಸಾಯ್ಬೇಕು. ಅದಕ್ಕೋಸ್ಕರ ಅಸುರರಿಗೆ ಅವರ ಸಾವಿಗೆ ಅನುಕೂಲ ಮಾಡಿಕೊಳ್ಳೋಕ್ಕೋಸ್ಕರ ಕೃಷ್ಣ ವೃಂದಾವನಂ ಇಯಾಸುಹು ಸನ್, ಇಯಾಸುಹು ಯಾತುಂ ಇಚ್ಛುಹು ಇಯಾಸುಹು ಅಂತ ಬರೋದು ಅರ್ಥ. ಅದಕ್ಕೆ ಅಂದರೆ ಹೋಗ ಬಯಸಿದವನಾಗಿ. ಯಾವ್ದ ಯಾವ್ದು ಏನಾಯ್ತು, ಅವೆಲ್ಲ ಒಂದು ಕಾರಣ ಮುಖ್ಯ. ಅದೆಲ್ಲ ಕೃಷ್ಣ ಮಾಡಿದ್ದೆ, ಅದೆಲ್ಲ ಕಮ್ಮಿ ಆಗಿತ್ತು ಕೃಷ್ಣ ಮಾಡಿದ್ದೆ. ಅದೆಷ್ಟು ಕೂಡ ಮುಖ್ಯವಾಗಿ ಏನು ಇಷ್ಟಾದರೂ ಅಲ್ಲೇ ಇದ್ರು. ಅಷ್ಟೊತ್ತು ಏನಾಯಿತು, ಇವನು ಬಂದ ಒಬ್ಬ ಕೃಷ್ಣ ಏನು ಮಾಡ್ದ, ಸಸಜ್ಜ ರೋಮಕೂಪೇಭ್ಯ ವೃಕಾನ್ ವ್ಯಾಘ್ರ ಸಮಾನ್ ಬಲೆ, ತೋಗಳನ್ನೆಲ್ಲ ಸೃಷ್ಟಿ ಮಾಡಿದ. ಇಲ್ಲಿ ರೋಮಕೂಪೇಭ್ಯ ತನ್ನ ರೋಮಕೂಪಗಳನ್ನ ಸೃಷ್ಟಿ ಬಂದು ಎಷ್ಟವು ವ್ಯಾಘ್ರ ಸಮಾನ್ ಬಲೆ, ಹುಲಿ ಇದ್ದಾಗಿದ್ದಂಥ ತೋಳಗಳನ್ನು ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಸೃಷ್ಟಿ ಮಾಡಿದೆ. ಎಲ್ಲಿ ನೋಡಿದ್ರು ತೋಳುಗಳು. ಅವ್ರಿಗೇನಾಯ್ತು, ಅವರಿಗೆ ಎಲ್ಲ ಊರು ಚೇಂಜ್ ಮಾಡಿ. ಹಿಂದೆಲ್ಲ ವಲಸೆ ಹೋಗೋ ಪದ್ಧತಿ, ಈ ಕಡಿಮೆ ಹಳ್ಳಿಗಳಲ್ಲೆಲ್ಲ ಸ್ವಲ್ಪ ಸಮಸ್ಯೆ ಬಂದಾಗ ಸ್ವಲ್ಪ ಊರು ಶಿಫ್ಟ್ ಮಾಡಿಬಿಡೋರು ದೂರ. ಆದ್ದರಿಂದ ಶಿಫ್ಟ್ ಆದರು, ವಲಸೆ ಹೋಗೋದು ಅಂತೀವಲ್ಲ ಹಾಗೆ. ಆ ಊರು ಬಿಟ್ಬಿಟ್ಟು ಅಲ್ಲಿ ಗೋಕುಲವನ್ನು ಬಿಟ್ಟು ಎಲ್ಲಿಗೆ ಬಂದರು, ವೃಂದಾವನಕ್ಕೆ ಬಂದರು. ಹೇಳಿದ್ನಲ್ಲ ಕೃಷ್ಣ, ಇವರೆಲ್ಲ ಎಷ್ಟೊತ್ತು ಅವರು ಕಂಸಾದಿಗಳ ಭೃತ್ಯರು ಬಂದು ಸತ್ತತ್ತು ಹೋಗ್ತಾ ಇದ್ದಾರೆ ಗೋಕುಲದಲ್ಲಿ. ಇನ್ನು ಅವ್ನು ಕಳ್ಸೋದು ಬಿಟ್ಬಿಟ್ರೆ ಕಷ್ಟ, ಭಯ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ಸಾಯ್ತಾರೆ, ಬಿಟ್ಬಿಡ್ತಾರೆ. ವೃಂದಾವನಕ್ಕೆ ಹೋದರೆ ಕೃಷ್ಣ ಹೆದರಿದ ಅಂತ ತಪ್ಪು ತಿಳ್ಕೊತಾನೆ. ಇನ್ನು ಸ್ವಲ್ಪ ಟ್ರೈ ಮಾಡ್ಲಿಕ್ಕೆ ಹೋಗ್ತಾನೆ. ಆ ರೀತಿ ಮಾಡೋದು ಯಾವಾಗಲೂ ದೇವ್ರು ಹಾಗೆ ಮಾಡಿ ಅವನು ದುಷ್ಟರನ್ನು ಏನು ಮಾಡ್ತಾನೆ, ಅವ್ರು ಇದರಲ್ಲೇ ಮುಂದುವರಿಸ್ತಾನೆ. ಹಿರಣ್ಯಕಶಿಪುವನ್ನು ಹಿಡಿದು ಯುದ್ಧ ಮಾಡಿ ಒತ್ತಲ್ಲಿ ಬಿಟ್ಬಿಡ್ತಾನೆ. ಅವನಿಗೆ ಖುಷಿಯಾಗ, ಓ ನರಸಿಂಹ ಹೆದರ್ಕೊಂಡಾನೆ ಅಂತ ತಿಳ್ಕೊತ ಅವೇ ಹಿಡಿದುಕೊಂಡು ಬಿಡ್ತಾನೆ. ದೇವರಲ್ಲಿ ಅಶಕ್ತಿ ದೋಷವನ್ನು ಚಿಂತನೆ ಮಾಡಬೇಕು ಅವ್ರು, ಗೊತ್ತಾಯ್ತಾ? ಆ ಹಬ್ಬಕ್ಕೆ ಕೊಲ್ತಾನೆ. ಇದು ಪದ್ಧತಿ ಅದು. ಆದ ರೀತಿಯೇ ಇಲ್ಲಿ ಅಲ್ಲಿಂದ ಶಿಫ್ಟ್ ಆಗ್ತಾ ಇದ್ದಾನೆ. ಬೃಹದ್ವನೆ, ಇದು ಮಧ್ಯದ ಜಾಗಕ್ಕೆ ಬೃಹದ್ವನ ಅಂತ ಹೆಸರು. ಈಗ ಹೋಗ್ತಿರೋದು ವೃಂದಾವನ. ಎಲ್ಲ ಗೋಕುಲದ ಭಾಗಗಳು ಮುಖ್ಯವಾಗಿ ಮೊದಲಿದ್ದಿದ್ದು ಬೃಹದ್ವನ, ಅಲ್ಲಿಂದ ಈಗ ಹೋಗ್ತಿರೋದು ವೃಂದಾವನಕ್ಕೆ. ಅದಕ್ಕೆ ಕಾರಣ ಮಾಡಿದ್ದೇನು, ಬಾಯಿ ಬಿಟ್ಟು ಹೇಳಲಿಲ್ಲ. ಕೃಷ್ಣಿಗೆ ಎಷ್ಟು ವಯಸ್ಸಿನೋ 5 ವರ್ಷ ಕೂಡ ಇಲ್ಲ ಆಗ, ಗೊತ್ತಾಯ್ತಾ? ಚಿಕ್ಕ ಮಗು ಅಂತಲೇ ತಿಳ್ಕೊಂಡಿದ್ದಾರೆ. ಅದಕ್ಕೇನು ಮಾಡ್ದ, ವ್ಯಾಘ್ರ ಸಮಾನ್ ಬಲೆ, ಸೃಷ್ಟಿ ಮಾಡಿದ್ದಕ್ಕೆ ಅವರೆಲ್ಲ ಯೋಚನೆ ಮಾಡಿ ಒಂದು ಇಲ್ಲಿದ್ದರೆ ಉಪಯೋಗ ಇಲ್ಲ, ಭಾರಿ ಕಷ್ಟ ಅಂಥೇಳಿ ವೃಂದಾವನಕ್ಕೆ ಶಿಫ್ಟ್ ಆಯ್ತು. ಅದು ಸ್ವಲ್ಪ ಸೇಫ್ ಜಾಗ ಅಂಥೇಳಿ ಅಲ್ಲಿ ಹೊರಟು. ಅನೇಕ ಕೋಟಿ ಸಂಘೈಸ್ತೈ ಪೀಡ್ಯಮಾನ ವ್ರಜಾಲಯ ಯೈರ್ವೃಂದಾವನಂ ನಿತ್ಯಾನಂದ ಮಾದಾಯನಂದಜಂ. ಅನೇಕ ಕೋಟಿ ಸಂಘೈ ತೈಹಿ, ಎಷ್ಟು ಕೋಟಿ ಅಲ್ಲ, ಅನೇಕ ಕೋಟಿ ಸಂಘೈ, ಗುಂಪುಗಳು, ಕೋಟಿ ಗುಂಪುಗಳು, ದೊಡ್ಡ ದೊಡ್ಡ ತೋಳುಗಳು ಸೃಷ್ಟಿಯಾದ. ಇಲ್ಲಿಂದ ಒಂದು ವಿದ್ಯಕ್ಕಿದ್ದ ಹಾಗೆ ಅಂತ ಅಂದ್ಕೊಂಡ್ಬಿಟ್ಟು ಪೀಡ್ಯಮಾನಾಹ, ಏನು ಕೊಲ್ತಾ ಇಲ್ಲ, ಭಯ ಹುಟ್ಟಿಸ್ತಾ ಇವೆ ಅಷ್ಟಿದೆ. ಭಯ ಹುಟ್ಟಿಸ್ತಾ ಇದ್ದಾಗ ವ್ರಜಾಲಯ, ವ್ರಜದಲ್ಲಿ ವ್ರಜ
ಗೋಕುಲ, ವ್ರಜ ಅಂದರೆ ಗೋಕುಲ, ಅದು ಬೃಹದ್ವನ ಎಲ್ಲ ಒಂದೇ ಹೆಸರುಗಳು. ವ್ರಜಾಲಯ ಯಯುಹು ವೃಂದಾವನಂ, ವೃಂದಾವನಕ್ಕೆ ಹೊರಟು. ನಿತ್ಯಾನಂದಂ ಆದಾಯಾನಂದಜಂ, ಕೃಷ್ಣನ್ ಕರ್ಕೊಂಡೇ ಹೊರಟು. ಕೃಷ್ಣ ಯಾರು? ನಿತ್ಯಾನಂದ. ಸದಾ ಒಂದೇ ವಂದ್ಯಂ ಸದಾನಂದಂ ನಿತ್ಯಾನಂದ. ನಿತ್ಯ ಆನಂದಪೂರ್ಣನಾದ ಕೃಷ್ಣನಿಗೆ ಭಯ ಅಲ್ಲ, ಇವರಿಗೆ ಭಯ ಆಯಿತು. ಕೃಷ್ಣನ ಕರ್ಕೊಂಡೇ ಹೊರಟು. ಆದಾಯ ಏನಂತ? ಇಲ್ಲ 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 ಇಲ್ಲ, ಕೃಷ್ಣ ಹೇಳಿದ್ರೆ ಈ ರೀತಿ ಅಲ್ಲಿ ಹೋಗೋದು ವಾಸಿ. ಅದಕ್ಕೆ ಸೃಷ್ಟಿ ಮಾಡಿದ್ದು ಅದು ಒಪ್ಪದು. ಕೂಸು, ಸಣ್ಣ ಕೂಸು ಏನೋ ಹೇಳುತ್ತೆ ಪಾಪ ಅಂತೇಳಿ ಆ ಥರ. ಇಂದಿರಾಪತಿರಾನಂದ ಪೂರ್ಣೋ ವೃಂದಾವನೇ ಪ್ರಭು ನಂದಯಾಮಾಸ ನಂದಾದೀನ್ ಉದ್ದಾಮತರ ಚೇಷ್ಟಿತೈ. ವೃಂದಾವನ ನಂದಜಂ, ನಂದನ ಮಗನಾಗಿ ಅವತಾರ ಮಾಡಿದ ಕೃಷ್ಣನನ್ನ ಆದಾಯ ಕರ್ಕೊಂಡು, ಕೃಷ್ಣ ಯಾರು? ನಿತ್ಯಾನಂದಂ, ಅವನ್ ಕರ್ಕೊಂಡು ಅಲ್ಲಿ ಹೊರಟರು. ಇಂದಿರಾಪತಿಂ, ಇಲ್ಲ ಸದಾನಂದಮ್ಮು ಬಂತು, ಇಂದಿರಾಪತಿ ಮಾಧ್ಯಾದಿ ವರದೇಶ ಎರಡೂ ಬಂತು. ದ್ವಾದಶೋತ್ತರ ಮೊದಲ ಶ್ಲೋಕದ ಎರಡು ಪದನೂ ಇಲ್ಲಿ ಬಂದಿದೆ, ಗೊತ್ತಾಯ್ತಾ? ಇಂದಿರಾಪತಿ ಆನಂದ ಅಲ್ಲಿ ಬಂದಿದೆ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ, ಎರಡು ಪದನೂ ಉಪಯೋಗಿಸಿದ್ದಾರೆ. ಏನ ಮುಂದೆ ಇಲ್ಲಿ ಒಂದೇ ಶ್ಲೋಕದಲ್ಲಿ ಎರಡಿದೆ. ಸದಾನಂದ ನಿತ್ಯಾನಂದ ಒಂದು, ಇಂದಿರಾಪತಿನೂ ಬಂತು. ನಿತ್ಯಾನಂದ ಪದಪ್ರದಮ್ಮ. ಇದು ನಿತ್ಯಾನಂದ ಕೃಷ್ಣನಿಗೆ ಏನ ಶ್ರೀವತ್ಸ ಚಿಹ್ನೆಗಳಿದ್ದು, ಅದರಿಂದ ಏನಂತಾರೆ ಅದಕ್ಕೆಲ್ಲ ತೋಡು ಯಾವುದು ಅಂತ ಪ್ರಶ್ನೆ, ಮುಂದಿನ ಪ್ರಶ್ನೆ. ಯಾವ ತೋಡುಗಳು ಅಂತ ಕೇಳಿದ್ರೆ ಬೇರೆ ಅಲ್ಲ, ತೋಡುಗಳೆಲ್ಲ ಕೃಷ್ಣ ರೂಪಗಳೇ ಅಂತ ಬರೀತಾರೆ. ಯಾತಕ್ಕೆ ಅಂದರೆ ಶ್ರೀವತ್ಸ ಲಾಂಛನಾಹ, ಇದೆಲ್ಲ ಹರಿವಂಶದಲ್ಲಿ ಬರೋದು. ಅಲ್ಲಿ ಶ್ರೀವತ್ಸ ಅಂತ ಹೇಳಿಬಿಟ್ಟಿದ್ದಾರೆ. ಶ್ರೀವತ್ಸ ಯಾರ ಲಾಂಛನ? ಅದು ದೇವ್ರ ಲಾಂಛನ. ಅದರಿಂದ ಇದೊಂದು ಹೊಸ ಅವತಾರ, ಏನೋ ಬಚ್ಚಾವತಾರ, ಕುರ್ಮಾವತಾರ ಇದ್ದಾಗ ವೃಕಾವತಾರ. ಆ ರೀತಿ ಕೃಷ್ಣ ಮಾಡಿದ. ದೇವ್ರಿಗೆ ಎಲ್ಲ ರೂಪಗಳಿದೆ, ದೊಡ್ಡ ಪದಾರ್ಥ ಇರೋದಿಲ್ಲ. ಡೈ ಇಲ್ಲದೆ ಹೋದ್ರೆ ಸೃಷ್ಟಿ ಬಳಕೆ ಬರೋದಿಲ್ಲ. ಹಾಗೆ ಎಲ್ಲ ರೂಪಕ್ಕೂ ಪರವಾದ ಡೈ, ಮೂಲ ರೂಪ ಅಲ್ಲ ಡೈ, ಅದು ಬಿಂಬ ರೂಪ. ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಏನೇಕ ವೃಂದರಾಪತಿರಾನಂದ ಪೂರ್ಣ, ಅಲ್ಲೂ ಕೂಡ ಅಷ್ಟೇ. ಆನಂದಪೂರ್ಣ ವೃಂದಾವನೇ ಪ್ರಭು ನಂದಯಾಮಾಸ ನಂದಾದೀನ್ ಉದ್ದಾಮತರ ಚೇಷ್ಟಿತೈ. ನೋಡಿ ಇಲ್ಲಿ ಹೇಳಿದ್ರು, ನಂದಯಾಮಾಸ ನಂದಾದೀನ್ ಉದ್ದಾಮತರ ಚೇಷ್ಟಿತೆ. ಉದ್ದಾಮ ಅಂದರೆ ಶ್ರೇಷ್ಠ, ಉದ್ದಾಮತರ ಅಂದರೆ ಹೆಚ್ಚು ಶ್ರೇಷ್ಠವಾದಂಥ. ಹೆಚ್ಚು ಶ್ರೇಷ್ಠ ಅಂದ್ರೇನು? ಗೋಕುಲದಲ್ಲಿ ತೋರಿಸಿದ್ನಲ್ಲ ಅದಕ್ಕಿಂತ ದೊಡ್ಡ ಮಹಿಮೆ ತೋರಿಸ್ತೆ ಅಂತ ಕಂಪೇರ್ ಮಾಡ್ಬೇಕೀಗ. ಪರಮಾತ್ಮ ಎಲ್ಲ ಚೇಷ್ಟೆಗಳು ಉದ್ದಾಮನೆ. ಉದ್ದಾಮ ಅಂದ್ರೇನು? ಶ್ರೇಷ್ಠ. ಇದೇನಿದು? ಉದ್ದಾಮ ಥರ. ಯಾತಕ್ಕೆ? ಸ್ವಲ್ಪ ದೊಡ್ಡವರಾದ ಮಾಡಿದ್ನಲ್ಲ, ಅದು ಸ್ವಲ್ಪ ದೊಡ್ಡ ಚೇಷ್ಟೆ ಶುರು ಮಾಡಿದ. ಚೇಷ್ಟೆ ಶಬ್ದಕ್ಕೆ ಈ ಚೇಷ್ಟೆ ಮಾಡೋದು ಅಂತ ಅರ್ಥ ಅಲ್ಲ, ತನ್ನ ಕ್ರಿಯೆಗಳಿಂದ ಅಂತ, ತನ್ನ ನಡತೆಗಳನ್ನು ತೋರಿಸಿದ. ಇದನ್ನು ಉದ್ದಾಮ ಥರ ಕಂಪ್ಯಾರಿಟಿವ್ ಎಲ್ಲಿಂದ ಬಂತು ಅಂದರೆ ತನಗೆ ಕಂಪ್ಯಾರಿಟಿವ್. ಚಿಕ್ಕ ಮಗುವಾಗಿಂತ ಮಾಡಿದ ಲೀಲೆಗಳಿಗಿಂತ ಹೆಚ್ಚಿನ ಲೀಲೆಗಳನ್ನು ತೋರಿಸಿದ. ಉದ್ದಾಮತರ ಚೇಷ್ಟಿತೈ ಸಚಂದ್ರತೋ ಹಸತ್ಕಾಂತ ವದನೇನೆಂದು ವರ್ಚಸ ಸಂಯುತೋ ರೋಹಿಣೇಯೇನ ವತ್ಸಪಾಲೋ ಬಭೂವಃ. ಕೃಷ್ಣ ಆಗ ರೋಹಿಣೇಯೇನ ಸಂಹಿತ, ಬಲರಾಮನೊಂದಿಗೆ ಕೂಡಿಕೊಂಡು, ಬಲರಾಮ ಹೇಗಿದ್ದಾನೆ? ಹಸತ್ಕಾಂತ ವದನೇನ ಇಂದು ವರ್ಚಸ. ಹಸತ್ಕಾಂತ ವದನೇನ, ಹಸತ್ ಮಂದಹಾಸ ಬೀರತಕ್ಕಂತಹ, ಕಾಂತ ಮನೋಹರವಾದಂತಹ ವದನ ಮುಖದಿಂದಾಗಿ ಹೇಗಿತ್ತು? ಇಂದು ವರ್ಚಸ, ಚಂದ್ರನ ಕಾಂತಿಯ, ಚಂದ್ರನಂಥ ಕಾಂತಿಯ ನಗೆಮುಗದ ಮನೋಹರವಾದ ಮುಖದಿಂದ ಕೂಡಿದ ಬಲರಾಮನೊಂದಿಗೆ ಕೂಡಿಕೊಂಡು ಕೃಷ್ಣ ಯಾರಿಗಿಂತ ಮನೋಹರ? ಚಂದ್ರತಃ, ಚಂದ್ರನಿಗಿಂತ ಮನೋಹರವಾದಂತಹ ಬಲರಾಮನೊಂದಿಗೆ ಸಂಯುತ ಕೂಡಿಕೊಂಡವನಾಗಿ ವತ್ಸಪಾಲ ಬಭೂವ. ಈಗ ವತ್ಸಪಾಲನಾದ. ಅಲ್ಲಿ ಬಂದು ಅಂಬೆಗಾಲು ಓಡಾಡೋದೆಲ್ಲ ಮುಗೀತೀಗ. ಮನೆಯಿಂದ ಹೊರಗೆ ಹೊಟ್ಟು ಚಿಕ್ಕವರಿಗೆ ಫಸ್ಟ್ ಏನು ಕೊಡ್ತಾರೆ? ದನ ಕಾಯೋರೆಲ್ಲ ಕರುಗಳನ್ನು ನೋಡ್ಕೊಡು, ಆಮೇಲೆ ದೊಡ್ಡ ಇದು ನೋಡ್ಕೊಡು. ಯಾಕೆ ಅವ್ರ ಹೈಟ್ ಇದಾಗ್ಬಿಟ್ಟು ಉದಾಗ್ಬಿಟ್ರೆ ಕಷ್ಟ ಅಂತ ಉಳಿದವರಿಗೆ ಬೇಕಾ ಎಚ್ಚರಿಕೆ. ಕೃಷ್ಣನಿಗೆ ಬೇಡ, ಈಗ ವತ್ಸಪಾಲ ಅಂತ ಕಳಿಸಿದ್ರೆ. ವತ್ಸಪಾಲ, ಗೋವತ್ಸಪಾಲ. ಅದಕ್ಕೆ ಕಾಯ್ದಾನ ವತ್ಸವ ಹರಿ ಅಂತ ವಿಜಯದಾಸರು ಹಾಡಿದ್ದೇವೆ. ಆಗ ಅಜಗಡೆಯಂತೆ ಇದ್ದ ಕರುಗಳು ಗಜಗಳಂತೆ ಆದವು ಅಂತ ಹೇಳ್ತಾರೆ. ಎಲ್ಲ ಬೇಕೇ ಇದ್ದ ಕರುಗಳೆಲ್ಲ ಆನೆಯಷ್ಟು ದೊಡ್ಡದಾದವು ಕೃಷ್ಣ ಪಾಲಿಸಿದಾಗ ಅಂತೇಳಿ ವರ್ಣನೆ ಮಾಡ್ತಾರೆ. ಇದು ವತ್ಸಪಾಲ. ಆಮೇಲೆ ಇದು ಗೋವತ್ಸಪಾಲ, ಆಮೇಲೆ ಗೋಪಾಲ ಅಷ್ಟೇ. ವತ್ಸ ಅಂದರೆ ಯಾವುದೋ ವತ್ಸಲ, ಗೋವತ್ಸನೆ. ಗೋವತ್ಸಪಾಲ, ವತ್ಸಪಾಲ. ಚಂದ್ರತೋ ಹಸತ್ಕ, ಅಥವಾ ಇನ್ನೊಂದು ರೀತಿ ಏನಾಯ್ತು ಈಗ? ಹೇಗಿದ್ದಾನೆ ಬಲರಾಮ ಅಂದರೆ ಇಂದು ವರ್ಚಸ ಹಸತ್ಕಾಂತೇನ ವದನೇನ ರೋಹಿಣೇಯನ ಸಂಯುತ ಒಂದನ್ವಯ. ಅಥವಾ ಕೃಷ್ಣ ಹೇಗಿದ್ದಾನೆ? ಚಂದ್ರನನ್ನು ಮೀರಿಸ್ತಕ್ಕಂಥ ಕಾಂತಿಯಿಂದ ಕೂಡಿಕೊಂಡು ಬಲರಾಮನೊಂದಿಗೆ ವಿಹಾರ ಮಾಡಿದ. ಹಾಗೆ ಮಾಡಕ್ಕೆ ಎರಡು ರೀತಿಯೂ ಮಾಡಬಹುದು, ಗೊತ್ತಾಯ್ತಾ? ದೈತ್ಯಂ ಸವತ್ಸತನುಮ ಪ್ರಮಯ ಪ್ರಗೃಹ್ಯ ಕಂಸಾನುಗಂ ಹರವರಾತ ಪರೈರವಧ್ಯಂ
ಪ್ರಕ್ಷಿಪ್ಯ ವೃಕ್ಷಶಿರಸಿ ನೆಹನದ್ಬಕೋಪಿ ಕಂಸಾನುಗೂತ ವಿಭುಮಚ್ಯುತ ಮಾಸಸಾದ ದೈತ್ಯಂ ಸಹ ವತ್ಸತನುಂ ಅಪ್ರಮಯಃ ಪ್ರಗೃಹ್ಯ ಕಂಸಾನುಗಂ ಹರವರಾತ್ ಅಪರೈಃ ಅವಧ್ಯಂ ಪ್ರಕ್ಷಿಪ್ಯ ವೃಕ್ಷಶಿರಸಿ ನೆಹನತ್ ಬಕಃ ಅಪಿ ಕಂಸಾನುಗಃ ಅಥ ವಿಭುಂ ಅಚ್ಯುತಂ ಆಸಸಾದ. ಸಹ ಆ ಕೃಷ್ಣ ವತ್ಸತನುಂ ದೈತ್ಯಂ, ವತ್ಸ ರೂಪದಲ್ಲಿ ಬಂದ, ಅದು ಕರುವಿನ ರೂಪದಲ್ಲಿ ಬಂದು ದೈತ್ಯ ಒಬ್ಬ ಕರುವಿನ ರೂಪದಲ್ಲಿ ಬಂದು ಗುಂಪಲ್ಲಿ ಸೇರಿಕೊಂಡ. ಸಮಯ ನೋಡಿ ಕೃಷ್ಣನ ಕೊಲ್ಲಬೇಕು ಅಂತ ಒಂದು ಪ್ಲಾನ್. ಅಂದರೆ ಅವರೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಕೃಷ್ಣನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ದೈತ್ಯರೆಲ್ಲ. ಯಾವ್ಯಾವ ಏನೇನು ಮಾಡ್ತಾನೆ, ಅಲ್ಲಿ ಯಾವ ರೀತಿ ಕೊಲ್ಲಬಹುದು. ಅಲ್ಲಿ ಶಕಟಾಸುರ ಏನು ಪ್ಲಾನ್ ಮಾಡ್ದ, ನದಿ ತೀರಕ್ಕೆ ಹೋಗಿದ್ದಾರೆ, ಕಾಡಿಗಳು ಬಡಿಸ್ತಾರೆ, ಗಾಡಿಯೊಳಗೆ ಸೇರ್ಕೊಳ್ಳೋದು, ದಪ್ಪಂತ ಬಿದ್ದು ಬಿಡೋದು, ಅವಾಗ ಮಗು ಸತ್ತು ಹೋಗುತ್ತೆ, ಅಲ್ಲಿ ಪ್ಲಾನ್. ಪೂತನೆ ಚಿಕ್ಕ ಮಗು ಆಗಿರ್ತಾನೆ, ಹಾಲು ಕುಡಿಸ್ಕೊಳ್ಬೇಕು, ತೃಣಾವರ್ತ ಬೇರೆ ಕಿತ್ಕೊಂಡು ಬೀಸು, ಎಲ್ಲ ಪ್ಲಾನ್ ಮಾಡ್ಕೊಂಡು ಬರ್ತಾಯಿದ್ರು. ಇವನ್ ಪ್ಲಾನ್ ಈಗ ಹೊಸ ಪಾಲನಾಗಿರೋದ್ರಿಂದ ನಾನು ಕರುವಿನ ವೇಷದಲ್ಲಿ ಧರಿಸಿಬಿಟ್ಟು ಓಡಾಡ್ತಾ ಇದ್ದು ಸಮಯ ನೋಡಿ ಒದ್ದು ಬಿಟ್ಟರೆ ಸತ್ತು ಹೋಗ್ತಾನೆ ಅಂತ ತಿಳ್ಕೊಂಡು ಬಂದು. ಇವರೆಲ್ಲ ಎಷ್ಟೇ ಪ್ರಯತ್ನ ಬಿಟ್ಟು ಹಿಂದಿನ ಮಹಿಮೆ ನೋಡಿದ್ರು ಕೂಡ ಏನು ಅರ್ಥ ಆಗೋದಿಲ್ಲ ಅವರಿಗೆ, ಬರೋದೇ ಇಲ್ಲ ಅವರಿಗೆ. ಸ್ವರೂಪದಲ್ಲೇ ಜ್ಞಾನ ಇಲ್ಲ, ಆದ್ರಿಂದ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯಾರಿಗೆ ಹೇಳಿದ್ದಲ್ಲ, ಕಂಸ ಲೆಕ್ಕ ಹಾಕಿದ್ದಲ್ಲ, ಹಿಂದೆ ಬಂತಲ್ಲ, ಮನೆ ಪಾಠ ಬಂದಿದ್ದಿಲ್ಲ ಅವತ್ತು. ಕಂಸ ಲೆಕ್ಕ ಹಾಕಿದ್ದ, ಗೊತ್ತಾಗಿತ್ತು ಕೃಷ್ಣ ಹೇಳಿ ಲೆಕ್ಕ ಹಾಕಿಬಿಟ್ಟಿದ್ದಲ್ಲ ಕಂಸ ಅವನು. ಅದಕ್ಕೇನೆ ಗರ್ಭಸ್ರಾವ ಆಯ್ತು, ಆದ್ರಿಂದ 7ನೇದು ಹೋಯ್ತು, ಈಗ 8ನೇದು. ಉಳಿದವರಿಗೆಲ್ಲ ಗೊತ್ತಿದ್ದಲ್ಲ ಅದು, ಇದು ಗೊತ್ತಿಲ್ಲ ಉಳಿದವರಿಗೆಲ್ಲ. ಕಂಸ ಅಬ್ಸರ್ವ್ ಮಾಡ್ತಾ ಇದ್ದ, ಗರ್ಭಿಣಿ ಆಗಿದ್ದಳೋ ಇಲ್ಲೋ ಏನಾಯ್ತು ಅಂತೇಳಿ. ಆಮೇಲೆ ಇಲ್ಲ, ಇದು 8ನೇದು ಏನೋ ಮೋಸ ಆಯ್ತು, ಇವ್ರಿಗೂ ಲೆಕ್ಕ ಇಟ್ಕೊಂಡ 7ನೇದಿದ್ದು 8ನೇದು ಅಂತೇಳಿ. ಜನಕ್ಕೆಲ್ಲ ಜನಗಳೇನು ತಿಳ್ಕೊಂಡ್ರು, 7ನೇ ಗರ್ಭ ಅಂತಾನೆ. ಜನಗಳು ತಿಳ್ಕೊಂಡಿದ್ದೆಲ್ಲ 7ನೇ ಮಗು ಅಂತಾನೆ, ವಾಸ್ತವವಾಗಿ ಅದು 8ನೇ ಮಗು. ಕಂಸ ಲೆಕ್ಕ ಹಾಕಿದ್ದ, ಆದ್ದರಿಂದನೇ ಪ್ಲಾನ್ ಮಾಡ್ತಾ ಇದ್ದಾನೆ. ಅವ್ರು ದುರ್ಗಾದೇವಿ ಹೇಳಿಬಿಟ್ರು ಹುಟ್ಟಿ ಆಗಿದೆ ಅಂತ ಹೇಳಿಬಿಟ್ಟು. ಯಾವಾಗ ಸುತ್ತ ಎಲ್ಲಿಂದ ಗೊತ್ತಿಲ್ಲ, ಯಾರೋ ಅಂತ ಗೊತ್ತಿಲ್ಲ ಅವನಿಗೆ. ಅದಕ್ಕೇನು ಮಾಡಿದ, ಮಕ್ಕಳು ಕೂಡ ಶುರು ಮಾಡ್ದ. ಯಾವಾಗ ಈತಿಂದ ಸತ್ತೋದು ಇವನೇ ಇರಬೇಕು ತಿಳ್ಕೊಂಡ. ಯಾವ್ಯಾರು ಒಂದೊಂದೇ ಶುರು ಮಾಡ್ದ. ಕನ್ಫರ್ಮ್ ಆಗ್ತಾ ಬಂದು, ಇವನೇ ನನ್ನ ಪರಿವಾರ ಕೊಲ್ತದೆ ಇವನೇ ಅಂತ ಗಟ್ಟಿ ಮಾಡ್ಕೊಂಡು ಬಂದ. ಇಷ್ಟಾದ್ರೂ ಯುಕ್ತಿನೇ ಅದು, ಯುಕ್ತಿಯಿಂದನೇ ನಡೆದ. ಅದಕ್ಕೆ ಅಷ್ಟು ಸಾಕು, ಸಾಯ್ಲಕ್ಕೆ ಅಷ್ಟು ಸಾಕು, ಗೊತ್ತಾಯ್ತಾ, ಅಷ್ಟು ಸಾಕು. ಆದ್ರಿಂದ ಮಾಡ್ಕೊಂಡು ಬಂದ. ಕಂಸಾನುಗೋತ ವಿಭುಮಚ್ಯುತ ಮಾಸಸಾದ, ಅವನು ಕಂಸಾನುಗ. ಪ್ರಗೃಹ್ಯ ಕಂಸಾನುಗಂ ಹರವರಾದ ಅಪರ, ಅವನು ವತ್ಸಾಸುರ ಅಂತ ಅವನ ಹೆಸರು. ವತ್ಸ ರೂಪದಲ್ಲಿ ಬಂದ ವತ್ಸಾಸುರ ಅಂತಾರೆ ಹೆಸರು ಅವನಿಗೆ. ವತ್ಸಾಸುರ ಅಂದ್ರೆ ವತ್ಸ ರೂಪದಲ್ಲಿ ಬಂದ ರಾಕ್ಷಸ ಅಂತ ಅರ್ಥ. ಹರವರಾತ್ ಅಪರೈರವಧ್ಯಂ, ಏನೋ ಹೌದು, ಆತ ಯಾವ ರೂಪದಲ್ಲೂ ಬರ್ತಾರೆ. ದೈತ್ಯರು ಅಂತ ಇದೇ ರೂಪ ಬರಬೇಕು ಅಂತಿಲ್ಲ. ಪಾನು ಪಕ್ಷಿ ಏನಾದ್ರು ಇರ್ಬೋದು, ಯಾವುದು ಪಕ್ಷಿಗಳು ಓಡಾಡ್ತಾರೆ ಅಂತ ತಿಳ್ಕೊಂಬಿಡಿಲ್ಲ. ಕಾರ್ಯಕ್ರಮದಲ್ಲಿ ರಾಕ್ಷಸ ಓಡಾಡ್ತಿರ್ಬೋದು ಆ ರೀತಿಯಾಗಿ ಹಾಳು ಮಾಡೋದಕ್ಕೋಸ್ಕರ. ಉಳಿದವ್ರಿಗೆ ತಿಳ್ಕೊಂಡ್ಬಿಡ್ತಾರೆ. ಕೃಷ್ಣ ಸರ್ವಜ್ಞ ಗೊತ್ತು, ಉಳಿದವ್ರಿಗೆಲ್ಲ ಗೊತ್ತಾಗೋದಿಲ್ಲ. ಯಾವ್ಯಾವುದೋ ರೂಪದಲ್ಲಿ ಬರ್ತಾರೆ ದೈತ್ಯರುಗಳೆಲ್ಲ. ಯಾವ್ದನ್ನ ಅಲ್ಲ, ಅದು ನಡೀತಾ ಇದೆ ಇನ್ನೊಂದು ಕಡೆಗೆ ಆ ವಿಂಗು, ಗೊತ್ತಾಯ್ತಾ. ಬಟ್ ಸ್ವಲ್ಪ ದಿವಸ ಇನ್ನೂ ಉಪಯೋಗ ಇಲ್ಲ. ಯಾಕೆ, ಇಷ್ಟು ದಿವಸದಲ್ಲಿ ಸತ್ತಿರಬೇಕು, ಸತ್ತೋಗಿ 1.5 ದಿವಸ ಸತ್ತಿರಬೇಕು, ಇಲ್ಲೋದ್ರೆ ಇಲ್ಲ. ಆಮೇಲೆ ಇನ್ನೊಬ್ರು ಇದ್ದಾರೆ, ಇವರೇ ಬಹುಶಃ ಇರಬೇಕು. ಈ ಥರ ಯೋಚನೆ ಮಾಡಿ ಈ ಕಡೆ ಡೈವರ್ಟ್ ಮಾಡ್ಕೊಂಡ ಅಟೆನ್ಷನ್ ಎಲ್ಲ. ಸ್ಕಂದ ಪ್ರಸಾದ ಕವಚ ಪ್ರಕ್ಷಿಪ್ಯ ವೃಕ್ಷ ಶಿರಸಿ. ಹ್ಯಾಕ್ ಕೊಂದ, ಪ್ರಕ್ಷಿಪ್ಯ ವೃಕ್ಷ ಶಿರಸಿ. ಕರುಣ್ ಎತ್ತಿ ಎಸ್ತಾವ್ ಮರದ ಮೇಲೆ, ದೊಡ್ಡ ಮರದ ಹೋಗಿ ಬಿತ್ತು ಸತ್ತೋಯ್ತಾಗಿದೆ. ಅಂದರೆ ಇದು ಕೃಷ್ಣ ಮಗು ಯಾರು ದೊಡ್ಡವರೇ ಕರುಣ್ ಎತ್ತೋದು ಕಷ್ಟ. ಕೃಷ್ಣ ಎತ್ತಿದ ಬಿಸಾಕಿದ. ದೊಡ್ಡವ್ರು ಎತ್ತಬಹುದು, ಬಿಸಾಕೋದ್ರೆ ಸುಲಭ ಅಲ್ಲ. ಇವು ಸಾಮಾನ್ಯವಾಗಿ ದನಕಾಯರು ಇರ್ತಾರಲ್ಲ, ಗೋಪಾಲಕರಲ್ಲ, ಆ ಹಸು ಹೋದಾಗ ಮೇಲಕ್ಕೆ ಹೋದಾಗ ಅಲ್ಲೇ ಇದು ಹಾಕಿಬಿಡುತ್ತೆ, ಕರು ಹಾಕಿಬಿಡುತ್ತೆ, ಹೊತ್ಕೊಂಡ್ಬರ್ತಾರೆ ಮನೆಗೆ, ಹಿಡ್ಕೊಂಡ್ಬರ್ತಾರೆ ಅದನ್ನು. ಆಗ ಸರಿ, ಆಮೇಲೆ ಸಾಧ್ಯ ಆಗೋದಿಲ್ಲ ಅದನ್ನು ತಿಳಿತಾ. ಆಮೇಲೆ ಎತ್ತಿ ಸೇರಿದಂತೂ ಸಾಧ್ಯ ಇಲ್ಲ. ಬಾಲ ಎಷ್ಟು ದೂರ ಹೋಗುತ್ತೆ, ಎಷ್ಟು ದೂರ ಹೋಗೋದಿಲ್ಲ. ಕೃಷ್ಣ ಮೇಲೆ ಹೋಗೋದು ಕಷ್ಟ, ಹೀಗೆ ಸೇದ್ ಬೇರೆ ಮೇಲೆ ಕೆಸ್ತ ಒಂದು ಮರದ ಮೇಲೆ ಬಿತ್ತು ಸತ್ತೋಯ್ತು. ವತ್ಸತ ಕ್ಷಿಪ್ಯ ವೃಕ್ಷ ಶಿರಸಿ ನೆಹನತ್ ಕೊಂದು ಹಾಕಿದ. ಆಗ ಇನ್ನೊಬ್ರು ಬಂದ, ಕಂಸಾನುಗೋಪಿ ಬಕೋಪಿ ಕಂಸಾನುಗೋತ ಭೂಮಚ್ಯುತ ಮಾಸಸಾದ. ಬಕಾಸುರ ಅಂತ ಇನ್ನೊಬ್ಬ ರಾಕ್ಷಸ. ಭೀಮ ಕೊಂದ ಬಕಾಸುರ ಬೇರೆ, ಕೃಷ್ಣ ಕೊಲ್ಲ ಬಕಾಸುರ ಬೇರೆ. ಅದು ಇಬ್ಬರು ಬಕಾಸುರನ ಕೊಂದವರು. ಅಲ್ಲೂ ಕೂಡ ಸಾಮ್ಯ, ಇಬ್ಬರು ಬಿಂಬ ಪ್ರತಿಬಿಂಬ ಭಾವ, ಇಬ್ಬರು ಬಕಾಸುರರು. ಇಲ್ಲಿ ಮೊದಲು ಬಕಾಸುರ ಸತ್ತಿದ್ದು ಈ ಕೃಷ್ಣದಿಂದ, ಆಮೇಲೆ ಬಕಾಸುರ ಅವನಿಂದ. ಅಲ್ಲೂ ಕೃಷ್ಣ ಕೊಂದಿದ್ದ ಯಾರನ್ನ ಫಸ್ಟು, ಬಕಾಸುರನ ಕೃಷ್ಣ ಬಂದು ಕೊಲ್ತಾನೆ, ಅದನ್ನು ಅನುಕರಣೆ ಮಾಡಿ ಭೀಮಸೇನರು ಕೊಲ್ತಾನೆ. ಇವಿಷ್ಟು ಕೂಡ ಕೃಷ್ಣ ಜಾಂಬವತಿನ ಮದುವೆ ಆಗ್ತಾನೆ, ಭೀಮಸೇನ ಆಮೇಲೆ ಹಿಡಿಬೇರೆ ಮದುವೆ ಆಗ್ತಾನೆ. ಇವಳು ಕರಡಿ, ಅವಳು ರಾಕ್ಷಸಿ.
ಗೊತ್ತಾಯ್ತಾ? ಎಲ್ಲ ಆ ರೀತಿಯೇ ದೇವ್ರು ಮಾಡಿದಾಗ ಮಾಡ್ತಾ ಹೋಗ್ತಾರೆ. ಎಷ್ಟೋ ವಿಷಯಗಳನ್ನೆಲ್ಲ ಆಗ ಅನುಕರಣೆ ಮಾಡ್ತಾರೆ. ಅನುಕರಣೆ ಮಾಡೋದು ಯಾರ ಲಕ್ಷಣ? ಪ್ರತಿಬಿಂಬ. ಮೊದಲು ಪ್ರತಿಬಿಂಬ ಮಾಡಬೇಕು, ಬಿಂಬ ಮಾಡಬೇಕು, ಬಿಂಬ ಮಾಡಬೇಕು. ಆದರೆ ಬಿಂಬ ಮಾಡಿದ್ರೆ ಪ್ರತಿಬಿಂಬ ಮಾಡಬೇಕು. ಅದಕ್ಕಾಗಿ ಎರಡು ಕೆಲಸ ಪಾಯಿಂಟ್ ಅಲ್ಲಿ. ಕೃಷ್ಣ ಮಾಡಿದಂತೆ ಮಾಡ್ದ ಪ್ರತಿಬಿಂಬ, ಕೃಷ್ಣ ಮೊದಲು ಮಾಡ್ದ, ಅದು ಯಾರು ಬಿಂಬ ಯಾರು ಪ್ರತಿಬಿಂಬ ಗೊತ್ತಾಗ್ಬೇಕಲ್ಲ. ಮೊದಲು ಮಾಡಿದವರು ಯಾರು ಬಿಂಬ, ಆಮೇಲೆ ಮಾಡಿದವರು ಯಾರು ಪ್ರತಿಬಿಂಬ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಸರಿ. ಕೃಷ್ಣನಿಗೆ ಇನ್ನೂ ಸ್ವಾರಸ್ಯ ಬರುತ್ತೆ. ಕೃಷ್ಣ ರುಕ್ಮಿಣಿ ಸತ್ಯಭಾಮ ಇಬ್ಬರನ್ನು ಮದುವೆ ಆದ, ಗೊತ್ತಾಯ್ತಾ? ಭೀಮಸೇನ ದೇವರು ದ್ರೌಪದಿ ಒಂದು ರೂಪ, ಕಾಳಿ ಅಲ್ಲೂ ಇಬ್ಬರು, ಮತ್ತೆ ಎರಡು, ಇಲ್ಲಿ ಎರಡು, ಎಲ್ಲ ಹರಿ ಪ್ಯಾರಲ್ ಆಗಿ ಹೊರಟ್ರೆ ಕೃಷ್ಣನಿಗೂ ಬಹುಪತ್ನಿಯರು, ಭೀಮನಿಗೂ ಬಹುಪತ್ನಿಯರು, 24 ಪತ್ನಿಯರು ಭೀಮನಿಗೆ. ಮುಂದೆ ಬರುತ್ತೆ 24 ಪತ್ನಿಯರು. ಎಲ್ಲ ತುಂಬ ಸಾಂಬೆಗಳಿದ್ದಾರೆ ಅಲ್ಲೆಲ್ಲ ಕೂಡ. ಆಮೇಲೆ ಬಲರಾಮ ಅಣ್ಣ, ಇಲ್ಲಿ ಧರ್ಮರಾಜ ಅಣ್ಣ ಮತ್ತೆ ಕೂಡ, ಅಲ್ಲಿ ತಮ್ಮನ ಇಲ್ಲೂ ತಮ್ಮನಾಗಿ ಹುಟ್ಟಿದ್ದಾರೆ. ಎಲ್ಲ ಅದೇ ರೀತಿ ಹೋಗೋ ಕಥೆಗಳು ವಿಷ್ಣು ಕೂಡ. ನೋಡಿದಾಗ ಬಿಂಬ ಪ್ರತಿಬಿಂಬ ಭಾವ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದನ್ನೆಲ್ಲ ಪಟ್ಟಿ ಮಾಡ್ಬೋದು, ಗೊತ್ತಾಯ್ತು? ಎಲ್ಲೆಲ್ಲಿ ಹಿರಿಯರಾಗಿದ್ದು ಪಟ್ಟಿ ಮಾಡಿಬಿಟ್ರೆ ದೊಡ್ಡ ಲಿಸ್ಟ್ ಆಗುತ್ತೆ. ಹನುಮದ್ ರೂಪದಲ್ಲಿ ರಾಮನಿಗೆ, ಭೀಮ ರೂಪದಲ್ಲಿ ಕೃಷ್ಣನಿಗೆ, ಮಧ್ವ ರೂಪದಲ್ಲಿ ವೇದವ್ಯಾಸರಿಗೆ ಹೇಗೆ ಬಿಂಬರಾಗಿ ಕೆಲಸ ಮಾಡಿದ್ದಾರೆ ಅಂತ ತಿಳ್ಕೊಂಡ್ರೆ ಒಳ್ಳೆ ಥೀಸಿಸ್ ಅದು. ಕೆಲಸ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕೆಲಸ ಇದೆ, ಮಾಡೋ ವ್ಯವಸ್ಥೆ ಮಾಡೋರು ಇಲ್ಲ, ಮಾಡೋರು ಇಲ್ಲ, ವ್ಯವಸ್ಥೆನೂ ಇಲ್ಲ. ಎಲ್ಲ ಆಗೋಗ್ಬಿಟ್ಟಿದೆ ಅಂದ್ಬಿಡ್ತಾರೆ, ಎಲ್ಲ ಆಗೋಗ್ಬಿಟ್ಟಿದೆ. ಅದು ತಪ್ಪು. ಚಚ್ಚರ್ದ ತುಂಡ ಶಿರಸೈವ, ಅವನೆಂಥವನು? ವಿಭುಂ ಅಚ್ಯುತಂ ಆಸಸ. ಅಚ್ಯುತ ಅಂತ ಪದ ಯಾಕಾಗಿರ್ ಗೊತ್ತಾ? ಇದು ಅಚ್ಯುತ, ಅವನು ಮೂರ್ಖ. ಏನು ಮಾಡ್ದ? ಅಚ್ಯುತ, ಇವ್ರು ಚ್ಯುತಿನೇ ಇಲ್ಲ ಇವನಿಗೆ, ಅವನು ಚ್ಯುತಿ ಮಾಡ್ಲಿಕ್ಕೆ ಬಂದಿದ್ದಾರಲ್ಲ ಮೂರ್ಖ ಅಂತ. ಆಚಾರ್ಯ ಯಾವ ಪದ ಉಪಯೋಗಿಸಿದ್ರು ಏನಿರುತ್ತಲ್ಲ ಒಂದು ಭಾರಿ ಸ್ವಾರಸ್ಯ ಇಟ್ಕೊಂಡು ಉಪಯೋಗಿಸ್ತಾರೆ. ಅಚ್ಯುತಂ ಆಸಸಾದ. ಅದಕ್ಕೆ ಇನ್ನೊಂದು ಅರ್ಥ ಏನು? ಅಚ್ಯುತಂ ಆಸಸಾದ, ಅಚ್ಯುತನ ಮೇಲೆ ಹೋದ ಇವರು ಚ್ಯುತನಾಗೋದು ಗ್ಯಾರಂಟಿ ಅಂತ ಅರ್ಥ. ಅನ್ಬೀಟಬಲ್ ಮೇಲೆ ಹೋದ್ರೆ ಹೋಗೋನು ಏನಾಗ್ತಾನೆ? ಬೀಟಗೆ ಆಗ್ತಾನೆ. ಅಚ್ಯುತನ ಮೇಲೆ ಚ್ಯುತನಾದ. ಯಾವುದರಿಂದ? ಪ್ರಾಣಚ್ಯುತನಾದ, ಪ್ರಾಣನೇ ಕಳ್ಕೊಂಡ. ವಿಭು ಅಚ್ಯುತಂ ಆಸತಾದ. ಯಾರು? ವಿಭು, ವ್ಯಾಪ್ತ, ಕೃಷ್ಣ ಸರ್ವತ್ರ ವ್ಯಾಪ್ತ, ನಾರಾಯಣ. ಏನು ತಿಳ್ಕೊಂಡಿದ್ದಾನೆ ಇವನು? ಅದನ್ನು ಚಿಕ್ಕ ಮಗುವನ್ನು ತಿಳ್ಕೊಂಡ್ಬಿಟ್ಟಿದ್ದಾನೆ, ಮೂರ್ಖ ಅವನು. ಅದಕ್ಕಾಗಿ ಬಂದ ಅಚ್ಯುತಂ ಆಸಸಾದ. ಸ್ಕಂದ ಪ್ರಸಾದ ಕವಚ ಸಮುಖೇ ಚಕಾರ ಗೋವಿಂದಮಗ್ನಿವದಮುಂ ಪ್ರದಹಂತ ಮುಚ್ಚೈ ಚಚ್ಛರ್ದ ತುಂಡ ಶಿರಸೈವ ನಿಹಂತು ಮೇನಂ ಆಯಾಂತಮೀಕ್ಷ ಜಗೃಹೇ ಅಸ್ಯ ಸತುಂಡಮೀಶಃ. ಅವನೇನು? ಸ್ಕಂದ ಪ್ರಸಾದ ಕವಚ ಸಹ ಮುಖೇ ಚಕಾರ ಗೋವಿಂದಂ ಅಗ್ನಿವತ್ ಅಮುಂ ಪ್ರದಹಂತಂ ಉಚ್ಚೈ ಚಚ್ಛರ್ದ ತುಂಡಶಿರಸಯ ಏವ, ತುಂಡಶಿರಸ ಏವ ನಿಹಂತುಂ ಏನಂ ಆಯಾಂತಂ ಈಕ್ಷಾ ಜಗೃಹೇ ಅಸ್ಯ ಸಹ ತುಂಡಂ ಈಶಃ. ಸ್ಕಂದ ಪ್ರಸಾದ ಕವಚ. ಕವಚ ರಕ್ಷಣೆ ಏನಿತ್ತು? ಸ್ಕಂದ ಪ್ರಸಾದ ಅಂದರೆ ಷಣ್ಮುಖನ ವರ ಇತ್ತು ಅವನಿಗೆ. ಷಣ್ಮುಖನ ವರ, ಗಣೇಶನ ವರ ನೀನು ಹೇಳಿದೆ, ಪಾರ್ವತಿ ವರ, ಶಿವನ ವರ, 4 ವರಗಳು ಇವರಿಂದ ಪಡ್ಕೊಳ್ಳೋದು. ಅವನು ಆ ರೀತಿ ಬಂದ. ಚಕಾರ ಗೋವಿಂದಮಗ್ನಿವದಮುಂ ಪ್ರದಹಂತ ಮುಚ್ಚೈ. ಮುಖೇ ಚಕಾರ ಬಂದ. ಕೃಷ್ಣನ್ ಏನು ಮಾಡ್ದ? ನುಗ್ಗಿಬಿಟ್ಟ. ಒಂದು ದೊಡ್ಡ ಬಂದ, ದೊಡ್ಡ ರೂಪದ ಬೆಲ್ಲ ನುಗ್ಗಿ ಹಾಕ್ಬಿಟ್ಟು. ಇನ್ನೇನು ಯಾರಿಗೆ ಗೊತ್ತು ಕೂಡ ಆಗದೆ, ಜೀರ್ಣ ಮಾಡಿಕೊಂಡ್ರೆ ಮುಗಿದೋಯ್ತು ಅಂತ ಕತೆ. ಅಲ್ಲಿ ಏನಾಯ್ತು ಮಾಡಿದಾಗ? ಅಗ್ನಿವತಮಂ ಪ್ರದಹಂತ ಮುಚ್ಚೈ. ಒಳಗೆ ಬೆಂಕಿ ಆಗಿದಾಗಿರ್ತಾ ಇತ್ತು. ಬೆಂಕಿ ಆ್ಯಸಿಡ್ ಬೈದಿರುತ್ತಲ್ಲ, ಆ್ಯಸಿಡ್ಡು ಕೃಷ್ಣನ ಮುಂದೆ 0 ಇದ್ದಷ್ಟು. ಕೃಷ್ಣ ಸುಡ್ತಾ ಇದ್ದಾನೆ, ಸುಡ್ತಾ ಇದ್ದು ಪ್ರದಹಂತ ದಹಂತಂ ಪ್ರದಹಂತಂ, ಭಾರಿ ಜ್ವರ ಸುಡ್ತಾ. ಉಚ್ಚೈಹಿ ಅದು ಬೇರೆ, ದಹಂತಂ ಪ್ರದಹಂತಂ ಉಚ್ಚೈಹಿ ಪ್ರದಂತಂ. ಭಾಳ ಜೋರ, ಅಯ್ಯೋ ತಡ್ಕೊಳಕ್ಕಾಗ್ತಾ ಇಲ್ಲ ಅವನಿಗೆ. ಉಗುಳಿದ ಹೊರಗಡೆ, ಹೊರಗೆ ಹಾಕಿದ ಮತ್ತೆ. ಅಂದರೆ ಕೃಷ್ಣ ನಿಮಗೆ ತಾನೇ ಹೊರಗೆ ಹಾಕಾಗಿ ಮಾಡಿದ. ಪ್ರದಹಂತ ಉಚ್ಚೈಹಿ ಚಚ್ಛರ್ದ, ಏನು ಕುಕ್ಕೋದು, ಕೊಕ್ಕಿನಿಂದ ಕುಕ್ಕಿದ. ಕೃಷ್ಣ ಹೊರ ಬಂದ, ಭಾರಿ ಶಾರ್ಪ್ ಇರ್ತದೆ, ಕುಕ್ಕಕ್ಕೆ ಶುರು ಮಾಡಿದ. ಕೃಷ್ಣ ಏನು ಮಾಡಿದ? ಅದನ್ನು ಹಿಡಿದ. ತುಂಡ ಶಿರಸೈ, ತುಂಡದ ಶಿರಸ ಅಂದರೆ ತುಂಡದ ತುದಿ, ಕೊಕ್ಕಿನ ತುದಿ ಅಂತ. ಕೊಕ್ಕು ಅದರ ತುದಿ, ಅದರಿಂದ ಕುಕ್ಕಿದ. ಕೃಷ್ಣ ಏನು ಮಾಡಿದ? ನಿಹಂತು ಮೇನಂ. ಕೃಷ್ಣನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟರೆ ಆಯಾಂತಮೀಕ್ಷ ಜಗೃಹೇಶ್ಯ ಸತುಂಡಮೀಶಃ. ಕೃಷ್ಣ ತಕ್ಷಣನೇ ಅದು ತುಂಡ ಹಿಡ್ಕೊಂಡ. ಈಗ ಹಿಡ್ಕೊಂಡ್ಬಿಟ್ಟು 2 ಹೋಳು ಮಾಡಿದ್ರೆ ಬಿಸಾಕಿದ. ಇಲ್ಲೂ ಸ್ವಾರಸ್ಯ. ಬಕಾಸುರ ಭೀಮಸೇನರು ಸೀಡೆ ಬಿಸಾಕೋದು. ಕೊಲ್ಲಿದ್ದು ಅಷ್ಟೇ ಅಲ್ಲ, ಕೊಲ್ಲೋ ಮೆಥಡ್ ಕೂಡ ಸೇಮೆ, ಅದೇ ರೀತಿ ಬರೋದು. ಅದೆಲ್ಲ ಸ್ಟಡಿ ಮಾಡಬೇಕು. ದಿಹಂತು ಮೇನಂ ಇವೆಲ್ಲ 1-2 ಆದ್ರೆ ಏನಾಗುತ್ತೆ? ಕೋಇನ್ಸಿಡೆನ್ಸ್ ಅನ್ಬೋದು. ತುಂಬ ಆದಾಗ ಏನಾಗುತ್ತೆ? ಕೋಇನ್ಸಿಡೆನ್ಸ್ ರೂಲ್ ಅಂತ ಆಗುತ್ತೆ. ಕೋಇನ್ಸಿಡೆನ್ಸ್ ಬೇರೆ, ರೂಲ್ ಬೇರೆ. ನಿಹಂತು ಮೇನಂ ಆಯಾಂತಮೀಕ್ಷ ಜಗೃಹೇ ಅಸ್ಯ ಸಹ ತುಂಡಂ ಮೀಶಃ. ಅವನ ತುಂಡ ಅಂದರೆ ಕೊಕ್ಕು. ಇಲ್ಲಿ ತುಂಡವನ್ನು ಹಿಡಿದ, ಈ ಜಗೃ ಹಿಡಿದು ತುಂಡದ್ವಯಂ. ತುಂಡದ್ವಯ ಅಂದ್ರೆ ಮೇಲಿನ ಭಾಗ ಕೆಳಗಿನ ಭಾಗ, ತುಟಿ, ಮೇಲಿನ ತುಟಿ ಕೆಳಗಿನ ತುಟಿ ಹಾಗೆ
ಎರಡೂ ಒಂದೊಂದು ಕೈ ಹಿಡ್ದ. ಯದುಪತಿ ಕರಪಲ್ಲವಾಭ್ಯಾಂ, ತನ್ನ ಕೋಮಲ ಕೈಗಳನ್ನು ಹಿಡ್ದ. ಮೊದಲು ಕೋಮಲ ಅನ್ನೋದಕ್ಕೆ ಕಾರಣ ಚಿಕ್ಕ ವಯಸ್ಸು ಅಂತ ಒಂದರ್ಥ, ಚಿಕ್ಕ ಮಕ್ಕಳ ಕೈ ತುಂಬ ಕೋಮಲ ಇರೋದು. ಎರಡನೇದು ಕೃಷ್ಣ ಹಾರ್ಡ್ ಮಾಡ್ಕೊಳ್ಳಿಲ್ಲ, ಅದೇ ಕೋಮಲ ಕೈಯಿಂದ ಹೊಡೆದ. ಗೊತ್ತಾ, ಕೃಷ್ಣನ ಕೋಮಲ ಕೈ ಪೆಟ್ಟು ನೋಡ್ಕೊಳ್ಳೋಕ್ಕೂ ಯಾರ ಕೈಲೂ ಸಾಧ್ಯ ಇಲ್ಲ. ಕೃಷ್ಣ ನೋಡಿದ್ರೆ ಸಾಕು ಸಾಯ್ಬೇಕು, ಅದೇ ತಾನೆ ಕುಡಿ ನೋಟ. ಶ್ರೀಜತ್ ಕಟಾಕ್ಷ ಬಲವತಿ ಅಜಿತಂ ನಮ. ಅದಕ್ಕಾಗಿದೆ ಕೃಷ್ಣ ಏನು ಮಾಡ್ದ, ಅದನ್ನು ಮೆಲ್ಲಗೆ ಕೈ ದಪ್ಪ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಸ್ವಲ್ಪ ಫೋರ್ಸ್ ಹಾಕಿ ಏನು ಮಾಡಲಿಲ್ಲ. ಯಾಕೆ ನಿಸ್ಸೀಮ ಪೌರುಷ ಬಲಸ್ಯ ಕುತಸ್ಥಿರಮೋಸ್ಯ. ಇವತ್ತು ಹಿರಿಯೂರು ಹೊಡಿಬೇಕಾದ್ರೆ ಬಾರಿಶ್ ತೊಗೊಂಡು ಹೆಮರ್ ತೊಗೊಂಡು ಬರ್ಬೇಕು, ಅದಕ್ಕೆ ಏನು ಬೇಕಿಲ್ಲ. ಅದು ಕೃಷ್ಣ ಲೀಲಾಜಾಲವಾಗಿ ಕೊಲ್ತಾರೆ ಅಂತ ಹೇಳೋದಕ್ಕೋಸ್ಕರ ಕರಪಲ್ಲವಾಭ್ಯಾಂ, ಪ್ರತಿಯೊಂದು ಪದಕ್ಕೊಂದು ಕೃತ್ಯ. ಅದು ಚಿಕ್ಕ ಮಕ್ಕಳ ಕೋಮಲ ಕೈಯಿಂದ ಅದೇನು ವರ್ಣನೆ ಮಾಡೋದು ಅಂತ ಪ್ರಶ್ನೆ ಬರುತ್ತೆ. ಬರೀ ಕೋಮಲಕ್ಕೆ ವರ್ಣನೆ ಮಾಡಬೇಕಾಗಿಲ್ಲ, ಅದೇ ಕೈಯಿಂದ ಕೊಂದ ಅವಾಗ ವರ್ಣನೆ ಉಪಯೋಗ ಆಗುತ್ತೆ. ಆ ಕೈಯಿಂದ ಕೊಂದ ಅಂದರೆ ಸ್ವಾರಸ್ಯ ಇದು. ಕರಪಲ್ಲವಾಭ್ಯಾಂ ಸಂಗೃಹ್ಯ, ಚೆನ್ನಾಗಿ ಹಿಡ್ಕೊಂಡು ಚಾಶು ವಿದದಾರ ಸ ಪಕ್ಷಿ ಇದೆ, ಅದಕ್ಕೆ ವಿದದಾರ ಹಿಡ್ಕೊಂಡು ಎರಡು ಹೋಳ ಪೂರ್ತಿ 2 ಹೋಳ ಆಯ್ತು. ಅಲ್ಲೇನು ಮಾಡಿದ ಭೀಮಸೇನ ಕೊಲ್ಲೋದು ಹೇಗೆ, ಆಕ್ರಮ್ಯ ಪಾದಮಪಿ ಪಾದತಲೇನ ತಸ್ಯ ಪದ್ಭ್ಯಾಂ ಜಗೃಹ್ಯ ಚ ಪರಂ ವಿದದಾರ ಭೀಮಃ. ಒಂದು ಕಾಲ ಒಂದು ಕಾಲಿಟ್ಟ, ಇನ್ನೊಂದು ಕಾಲು ಹಿಡ್ದ, ಎಳೆದ, 2 ಹೋಳ ಬಿದ್ದ. ಇದು ಹಾಗೆ ತುಂಡದ್ವಯ ಪಾದದ್ವಯ ಹಿಡಿದು, ಒಂದು ಹಿಡಿದು ಒಂದು ಎಳೆದಿದ್ದು, ಒಂದು ಮಾಡ್ಬೇಕಾದ್ರೆ ಚಿಕ್ಕ ಆಗಿದೆ ಕಿತ್ಬೇಕಾದ್ರೆ ಒಂದು ಮೇಲೆ ತನ್ನ ಕಾಲಿಟ್ಟ. ಆಕ್ರಮ್ಯ ಪಾದಮಪಿ ಪಾದತಲೇನ ಸಸ್ಯ, ತನ್ನ ಅಂಗಾಲ ಮೇಲೆ ಅವನು ಅಂಗಾಲ ಅವನ ಪಾದ ಮೇಲೆ ಇಟ್ಟುಬಿಟ್ಟು ಅಪರಂ ಜಗ್ರ ಹಿಡ್ಕೊಂಡು ಎಳೆದ, 2 ಹೋಳ ಬಿದ್ದವನು. ರುದ್ರದೇವ್ರ ವರ ಇದ್ದವನು ಇವನು. ಕಂದ ಪ್ರಸಾದ್ ರುದ್ರದೇವ್ರ ಮಗನ ವರ ಇತ್ತು. ಜರಾಸಂಧನ ಸೇಡೋರು, ಅದು ಮುಂದೆ ಅಂತದ್ದು ಬಕಾಹಿಲಿ ಎಂದೇ ಹೆಸರು ಸಾಮ್ಯ. ಸಾಮ್ಯದ ಮಾಡ್ತಿದ್ದೆ ಮುಖ್ಯವಾಗಿ, ಗೊತ್ತಾಯ್ತು. ಸಿಡಿದ ಹಾಗೇನೆ, ಸಿಡಿದು ಕೊಂದಿದ್ದು ಹಾಗೇನೆ. ಬಟ್ ಬಕ್ಕ ಸಾಮ್ಯ, ಸಂಪೂರ್ಣ ಸಾಮ್ಯ, ಒಂದು ಸಾಮ್ಯ, ಹಿಡಿದು ಎಳೆದ ಸಾಮ್ಯ ಎಲ್ಲ ಇದೆ. ಅಲ್ಲಿ ಅವನು ಸಿಡಬೇಕಾದ್ರೆ ಬೇರೆ ರೀತಿಯಲ್ಲಿ ಪೃಷ್ಟೇಶ್ಚ ಜಾನುಮಾದಾಯ ಕೂರ್ಮದೇಶಂ ಬಭಂಜ. ಅವ್ರು ಇದ್ರ ಮೇಲೆ ಮೊಳಕಾಲಿಟ್ಬಿಟ್ಟು ಪಟ್ಟಂತ ಮುರಿದು ಆಮೇಲೆ ಸಿಡಿಬಿಸಾಕ್ತಾರೆ. ಆಮೇಲೆ ಮೃತಿಕಾಲೇ ವಿದದಾರ ದೇಹಂ ಯಥಾಪುರ, ಅವನು ಕೊಲ್ಲಬೇಕಾದ್ರೆ ಸಿಡಿ ಹಾಕಿ ಹೊಡೆದಿದ್ದು ಮೊಳಕಾಲಿಂದ ಬೆನ್ನಿಗೆ, ಗೊತ್ತಾಯ್ತಾ, ಪುಷ್ಟದ ತುದಿಗೆ. ಆಮೇಲೆ ಕೊಲ್ಲಬೇಕಾದ್ರೆ ಸಿಡಿ ಹಾಕಿ ಮೃತಿಕಾಲೆ. ಸಾಯ್ಬೇಕಾದ್ರೆ ಹಾಗೆ ಆ ರೀತಿ ಮಾಡಿ ಸಾಯಿಸಿದ. ಮೊದಲು ಹೊಡೆದಿದ್ದು ಇಲ್ಲಿ ಪೃಷ್ಟೇಶ ಜಾನುಮಾದ, ಮೊಳಕಾಲಿಂದ ಜೋರ ಮುರಿತಲ್ಲ, ಭಾರಿ ಭಾರವಾದ, ಆ ರೀತಿ ಮುರಿದಾಕಿ. ಕತೆ ಎಲ್ಲೋ ನೀವು ಸಿನಿಮಾ ನಾಟಕದ ಕತೆ ಅದು, ಗೊತ್ತಾಯ್ತಾ. ವಸ್ತು ಸ್ಥಿತಿ ಅಲ್ಲ, ಒಂದೇ ಸತ್ಯಕ್ಕೆ ಸಿಡಿ ಹಾಕಿ ಮತ್ತೇನು ಬರಲಿಲ್ಲ. ಸಿಡಿ ಹಾಕಿದ್ರೆ ಬಿಸಾಕಿದ್ರೆ ಸತ್ತೋದು. 2 ಪಾಯಿಂಟಲ್ಲಿ ಹಾಗೆ ಹಾಕಿದ್ರೆ ಮತ್ತೆ ಅವಳು ಜಾಯಿನ್ ಆಗ್ತಾರೆ ಅಂತ ಆಧಾರ ಇಲ್ಲ. ಫಸ್ಟ್ ಇವ್ರ ಕಲ್ಪನೆ ಫಸ್ಟ್ ಅದು, ಗೊತ್ತಾಯ್ತಾ. ಹಾಕಿದ್ರೆ ಜಾಯಿನ್ ಆಗ್ತಾರೆ ಅಂತಿಲ್ಲ. ಹಾಗಿದ್ರೆ ಅದು ಬಿಸಾಕಿದ್ದೇ ಬಿಸಾಕಿದ್ರು, ಹೀಗೇನು ಬಿಸಾಕಿರ್ಲಿಲ್ಲ. ಅವೇ ಅಂಟ್ಕೊಳ್ಳಿಲ್ಲ. ಅದಕ್ಕೆ ಜರ ಬಂದಾಗ ಅಂಟ್ಕೊಂತ ಅಷ್ಟೇ ಹೊರತು ಸುಮ್ಮನೆ ಅವಳ ಗಮ್ ಹಾಕಿದ್ರೆ ಅಂಟುತ್ತಲ್ಲ, ಹಾಗೆ ಸುಮ್ಮನೆ ಅಂಟಿ ಬಿಡೋದಿಲ್ಲ, ಗಮ್ ಹಾಕ್ಬೇಕು. ಅವಳೇನು ಮಾಡಿ ಅವಳು ಗಮ್ ಹಾಕಿಲ್ಲ, ತನ್ನ ತಪಸ್ಸಕ್ಕೆ ಅವಳು ದುಷ್ಟರು ತಪಸ್ಸು ಅದಕ್ಕೆ ಕುಡ್ಕೊಂಡಿತ್ತು. ಈ ಸೀಳೆ ಹಾಕಿದ ಮುಗಿದೋಯ್ತು, ಗಮ್ ಒಣಗೋಗಿತ್ತು. ಅದು ಕೂಡ ಪ್ರಸಂಗನೇ ಇಲ್ಲ. ಫಸ್ಟ್ ಇನ್ನೊಂದು ವರ ಸೇರಿಸ್ಬೇಕಾಗ, ಇನ್ನೊಂದು ವರ ಇತ್ತು, ಸೀಳೆ ಹಾಕಿದ್ರೆ ಮತ್ತೆ ಕೂಡ್ಕೊಳ್ಳಿ ಅದೇನಿಲ್ಲ ನೋಡಿ. ಇವ್ರು ಯಾರೋ ವರ ಕೊಡ್ಬೇಕಷ್ಟೇ, ಇನ್ನೊಬ್ರು ಅಲ್ಲೇನಿಲ್ಲ ಅದರಲ್ಲಿ. ಆಯ್ತು, ಅದು ಕೂಡ್ಕೊಡ್ತು, ಕತೆಗೆ ಶುರು ಮಾಡಿದ್ರು ಹಾಗೆ. ಆಮೇಲೆ ಕೃಷ್ಣ ತೋರಿಸ್ತೆ, ಆಗಿ ಮಾಡಿದ್ರು ಹಿಂದೆ ಮುಂದೆ ಆಗ್ತಾ ಸರಿ. ಅದು ಪುಣ್ಯ ಕೃಷ್ಣ ತೋರಿಸ್ತಾ ಇತ್ತು, ಯಾರು ದುರ್ಯೋಧನ ತೋರಿಸಿಲ್ಲ ಅಂತ ಹೇಳಿಲ್ಲಲ್ಲ. ಕೃಷ್ಣ ತೋರಿಸಿದ್ರೆ, ಕೃಷ್ಣ ಹೇಳೋದ್ರಲ್ಲಿ ಇದು ಬೇಕೇ ಬೇಕು, ವೇದ ಹೇಳ್ತಾರೆ. ಕೃಷ್ಣ ತೋರಿಸ್ತಾರೆ, ಕೃಷ್ಣ ಅಪ್ಪಣೆ ಕೊಟ್ಟ ಅಂತ ಅರ್ಥ. ಈ ಮಾಡು ಅಂತ ಹೇಳಿ ಹೇಳಿದ್ರೆ ಹೀಗಂತಾರೆ, ಅದು ಏನರ್ಥ, ಓಕೆ ಅಂತ ಅರ್ಥ. ಆ ರೀತಿ ಕೃಷ್ಣ ಮಾಡಿ ಹೀಗೆ ಸೀಳ್ತೀಯಲ್ಲ, ಸೀಳು ಪರವಾಗಿಲ್ಲ ಅಂತ ಹೇಳಿದ ಅಪ್ಪಣೆ. ಇನ್ನು ಕತೆ ಕಟ್ಟೋರು ಏನು ದಡ್ತಾನ ಮಾಡಿದ್ರು ಅಂದರೆ 21 ಸೆಟ್ ಹೂಡೋದು, ಮತ್ತೆ 20 ಆಮೇಲೆ ಸಿಡಿ ಹಾಕಿದೆ ಅಂತೇಳಿ ಅದು ದಡ್ತಾರೆ ಇವ್ರದ್ದು. ಭೀಮನ ಶಕ್ತಿ ಎಷ್ಟಿತ್ತು ಅಂದರೆ ಒಬ್ಬಲ್ಲ 21 ಜನ ಅಂದರೂ ಸಿಡಿ ಹಾಕ್ತಿದ್ದ ಅಂತ ಹೇಳ್ತಾರೆ, ಗೊತ್ತಾಯ್ತಾ. ಆ್ಯಕ್ಚುಲಿ ಸುಲಭ, ತಮಾಷೆ ಎಲ್ಲ ಅದು. ಒಂದ್ಸತಿ ಹೇಗೋ ಕೆಲಸ ಮಾಡಿ ಮತ್ತೆ ಮಾಡೋದೇ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸಮೂಹ ಮಾಡಿದ್ದೇನೆ ಮತ್ತೆ ಮಾಡೋದಿಲ್ಲ ಅದು. ಯಾಕೆ, ರಿಸ್ಕೇ ಅದು. ಇವರಿಗೆ ರಿಸ್ಕೇ ಇಲ್ಲ ಅಂತ ಅರ್ಥ. 20 ಪಟ ಸಿಡಿ ಹಾಕಿದರೆ ಶಕ್ತಿ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಜಾಸ್ತಿ ಅಂತ ಏನೋ ಮಾಡ್ಕೊಂಡಾಗಾಯ್ತು, ಹೊತ್ತಾನೆ. ಅದು ಭೀಮನ ಜಾಸ್ತಿ ಮಾಡುತ್ತಾ ಕಡಿಮೆ ಮಾಡುತ್ತದು? ಜಾಸ್ತಿ ಮಾಡಿ. ಕೃಷ್ಣ ತೋರಿಸ್ತಾ ಯಾರಿದ್ದಾರೆ? ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾರಾಮ್ ಶ್ರೀಯೋಪಿಚ ರಮಾ, ಎಲ್ಲರೂ ಕೃಷ್ಣನನ್ನು ಅವಲಂಬಿಸಿರೋದ್ರಿಂದ ಕೃಷ್ಣ ಹೇಳಿದ್ರೆ ಬೈರಸ್ ಅಲ್ಲೇ ಅಲ್ಲ. ಯಾರು ಹೇಳಿದ್ರೆ ತಪ್ಪದು? ಇನ್ನೊಬ್ರು ಹೇಳಿದ್ರೆ ತಪ್ಪ. ಕಡಿಮೆಯವ್ರು ಹೇಳಿದ್ರೆ ಅಜ್ಞಾನ ಅಂತ, ದೊಡ್ಡವ್ರು ಹೇಳಿದ್ರೆ ಅನುಗ್ರಹ. ದೊಡ್ಡವ್ರು ಹೇಳಿದ್ರೆ ಏನಿದೆ ಅನುಗ್ರಹ ಅಂತ ಹೋಗ್ಬೇಕಲ್ಲ. ಅದು ಏನಂತ ನನಗೆ ಹೇಳ್ತೀರಿ, ಹಾಗೆಲ್ಲ ಕೇಳಕ್ಕೆ ಹೋಗ್ಬಾರ್ದು. ಹೇಳಿತಿಲ್ಲ. ಕೃಷ್ಣ ಭೀಮಸೇನ ಹಾಗೆ ಮಾಡಿದ್ರೆ ತಪ್ಪೇನಿದೆ?
ಕತೆ ಕಟ್ಟೋರು ಮಾಡಿ ಕೊನೆಗೆ ಏನು ಮಾಡಿದ್ರು ಅವರು ಮೂರ್ಖತನ ಅಂತ ಒಪ್ಕೊಂಡಾಗಾಯ್ತು. ಅದು ಆಚಾರ್ಯರು ಬರೋದಿಲ್ಲ, ಮೂಲದಲ್ಲೂ ಇಲ್ಲ ಅದು. ಆಮೇಲೆ ಸೇರಿಸಿದ್ರು, ಅಡ್ಜಸ್ಟ್ ಮಾಡೋಕ್ಕೋಸ್ಕರ ಪ್ರತಿ ಗ್ರಂಥಾನ್ ಪ್ರಕ್ಷಿಪಂತಿ ಬಂತಲ್ಲ, ಸೇರಿಸಿದ್ರು ಅಷ್ಟೆ ಸುಳ್ಳು ಕಥೆಗಳನ್ನು. ಬ್ರಹ್ಮ ತುಂಡದ್ವಯಂ ಪಶು ಯದುಪತಿ ಕರಪಲ್ಲವಾಭ್ಯಾಂ ಸಂಗೃಹ್ಯ ಚಾಸು ವಿದದಾರ ಚ ಪಕ್ಷಿ ದೈತ್ಯಂ ಬ್ರಹ್ಮಾದಿಭಿ ಕುಸುಮವರ್ಷಿಭಿ ಈಡ್ಯಮಾನಃ ಸಾಯಂ ಯಯೌ ರಜಹುವಂ ಸಹಿತೋ ಅಗ್ರಜೇನ. ಇಲ್ಲಿ ವಾದಿರಾಜ ಸ್ವಾಮಿಗಳು ಬರೀತಾರೆ ರುಕ್ಮಿಣಿಸಿದಲ್ಲಿ ಏನಾಯ್ತು ಅಂದ್ರೆ ಕೃಷ್ಣನ ನುಂಗಿದ. ಕೃಷ್ಣ ನುಂಗ ಶಕ್ತಿ ಅವನಿಗೆ ಬರುತ್ತಾ, ದೇವ್ರು ನುಂಗಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಕೃಷ್ಣ ತಾನೇ ಒಳಗೋದ ಅಂತ. ಕೃಷ್ಣ ತಾನೇ ಒಳಗೋದ. ಯಾಕೆ ಒಳಗೋದ ಅಂತ ಕೇಳಿದರೆ, ಪಕ್ಕಪಕ್ಷಿ ಹೇಗಿರುತ್ತೆ ಮೇಲ್ನೋಟಕ್ಕೆ? ಬೆಳ್ಳಗಿರುತ್ತೆ. ಒಳಗೂ ಬೆಳಗಿದೆಯೋ ಕಪ್ಪಿದೆಯೋ ನೋಡೋಣ ಅಂತ ಒಳಗೋದ, ಗೊತ್ತಾಯ್ತಾ? ಆಮೇಲೆ ಅವನು ಉಗುಳಿದೆ ಅಲ್ಲ, ಅವಳಕ್ಕೆ ಅವನ್ಯಾರಿ ಮತ್ತೆ ಕೃಷ್ಣ ನೋಡಿದ, ಹೊರಗೆ ಮಾತ್ರ ಬೆಳಗ್ಗೆ, ಒಳಗೆ ಏನು ಉಪಯೋಗ ಇಲ್ಲ ಅಂತೇಳಿ ತಾನೇ ಹೊರಗೆ ಬಂದುಬಿಟ್ಟ, ಗೊತ್ತಾಯ್ತಾ? ಅದು ಕವಿತೆ. ಅದು ಯಾತಕ್ಕೆ ಹೇಳಿದೆ ಅಂದರೆ, ಇವರೆಲ್ಲ ಇವತ್ತು ಕತೆ ಕಾದು ಬರೀ ಏನು ಮಾಡಿದ್ದಾರೆ ಗೊತ್ತೇನೋ, ಕ್ರಿಯೇಟಿವ್ ಲಿಟ್ರೇಚರ್ ಅಂದರೆ ಸುಳ್ಳು ಹೇಳೋದು ಅಂತ ಮಾಡ್ಕೊಂಡು ಇಲ್ಲದೆಲ್ಲ ಡಿಸ್ಟಾರ್ಟ್ ಮಾಡಿಬಿಟ್ಟು ಬರೆಯೋಕ್ಕೆ ಶುರು ಮಾಡಿದ್ರು. ಅದು ಸೀರಿಯಸ್ ಇರುತ್ತೆ. ಆ ಕ್ರಿಯೇಟಿವ್ ಅಂತ ಕರಿಬಾರ್ದು. ವಾದಿರಾಜ ಸ್ವಾಮಿ ರುಕ್ಮಿಣೀಶದಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿದ್ದಾರೆ ಅಂದರೆ, ಮೂಲ ಎಲ್ಲೆಲ್ಲೂ ಬದಲಾಗೋದಿಲ್ಲ, ಗೊತ್ತಾಯ್ತಾ? ಹೇಳೋ ಸ್ಟೈಲಲ್ಲಿ ಏನು ಮಾಡ್ತಾರೆ ಅದನ್ನು, ಅದು ಕ್ರಿಯೇಟಿವಿಟಿ. ಇವತ್ತು ಹೊಸ ನ್ಯೂಸ್ ಎಲ್ಲ ಪೇಪರಲ್ಲೂ ಅದೇ ನ್ಯೂಸ್ ಕೊಡ್ತಾರೆ ಅಂತೇಳಿ, ಕ್ರಿಕೆಟ್ ಮ್ಯಾಚ್ ಇಂಡಿಯಾ ಗೆದ್ದಿತ್ತು, ಇಲ್ಲೊಂದು ಸೋತು ಅಂತ ಯಾಕೆ ಎಲ್ಲ ಅದೇ ಓದ್ತಾರೆ, ಬೇಜಾರಾಗಿರೋದು ಹೊಸ್ತು ಹಾಕೋದು, ಹುಚ್ಚ ಅಂತ ಕರೀತಾರೆ. ಅದು ಕ್ರಿಯೇಟಿವ್ ಅಲ್ಲ. ಕ್ರಿಯೇಟಿವ್ ಅಂತ ಹೇಳಿದ್ರೆ ಹೇಳೋ ರೀತಿಯಲ್ಲಿ ಅವ್ರೇನು ಸುಮ್ಮನೆ ರಿಪೋರ್ಟ್ ಮಾಡಿದ್ರು. ಏನು ರಿಪೋರ್ಟ್ ಮಾಡಿದ? ಎಕ್ಸಾಕ್ಟಿವ್ ರಿಪೋರ್ಟ್ ಕೊಟ್ಟ. ಜನ ಏನು ಮಾಡ್ತಾರಾಗ, ಎಕ್ಸಾಕ್ಟಿವ್ ಅಥೆಂಟಿಕ್ ಇದು ತೊಗೊಂಡ್ಬಿಡ್ತಾರೆ ಪೇಪರ್. ಅವ್ನು ಖರ್ಚಾಗಲ್ಲ. ಎಲ್ಲಿ ಕ್ರಿಯೇಟಿವಿಟಿ ಎಲ್ಲಿ ಬಂತು ಇವರಿಗೆ? ಈಗ ಪ್ರೆಸೆಂಟೇಷನ್ನಲ್ಲಿ ಕ್ರಿಯೇಟಿವ್ ಪ್ರೆಸೆಂಟೇಷನ್ ಇರುವಾಗ ಇತಿಹಾಸ ಡಿಸ್ಟಾರ್ಟ್ ಮಾಡೋದ್ರಲ್ಲ. ಇವ್ರ ಕಾನ್ಸೆಪ್ಟ್ ಏನು ಅಂದರೆ, ಇತಿಹಾಸ ಬದಲಾಯಿಸ್ಬಿಟ್ರೆ ಕ್ರಿಯೇಟಿವಿಟಿ. ಎಷ್ಟು ಹುಚ್ಚಿರಬೇಕು ಅವರೆಲ್ಲ. ಅದೇ ಮೈಂಡನ್ನೇ ಪೊಲ್ಯೂಟ್ ಮಾಡಿಬಿಡ್ತಾರೆ, ಓದೋರ ಮೈಂಡನ್ನು. ಇವರೆಲ್ಲ ಜನ ಅದನ್ನೇ ತಿಳ್ಕೊಂಡು ಇದೇ ಕ್ರಿಯೇಟಿವಿಟಿ ತಿಳ್ಕೊಂಡ್ಬಿಡ್ತಾರೆ. ಮೂರ್ಖರ ಸಂಖ್ಯೆ ಯಾವಾಗಲೂ ಜಾಸ್ತಿ ಇರುತ್ತೆ. ಅದೇ ಹೇಳಿದ್ದೆ ಡಿಟೋ. ಮುಂದೇನಾಯ್ತು ಈಗ? ಅಷ್ಟಾಯ್ತು. ಅದು ಯಾತಕ್ಕೆ ಹೇಳಿದೆ ಅಂದರೆ, ಇದೇ ಕಥೆನ ಹೇಗೆ ಅದನ್ನು ಹೇಳಿದರು, ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡಿದರು. ವಿಷಯ ಮಾತ್ರ ಏನು, ಇದಕ್ಕದಕ್ಕೂ ವಿರೋಧ ಏನೂ ಇಲ್ಲ. ಅವನು ಇವ್ರ ಪ್ರಶ್ನೆ ಆ್ಯಕ್ಚುಲಿ ಅರ್ಥ ಅದೇನೆ. ಯಾರೇ ಏನೇ ಮಾಡಿದ್ರೆ ಕೃಷ್ಣ ತಾನೇ ಮಾಡಿದ್ದೆ ಹೊರತು ಇವ್ರು ಮಾಡ್ಲಿಕ್ಕೆ ಬರೋದಿಲ್ಲ. ಅವನು ನುಂಗಿದ ಅಲ್ಲ, ಕೃಷ್ಣ ನುಂಗ್ಲಿ ಅಂತ ತಾನೇ ಪ್ರೇರೇಪಣೆ ಮಾಡ. ಹೊರಗೆ ಬಂದಿದ್ದು ತಾನೇ ಹೊರಗೆ ಬಂದ. ಅವ್ನು ನುಂಗ ಶಕ್ತಿನೂ ಇಲ್ಲ ಅವನಿಗೆ, ಹೊರಗೆ ಹಾಕೋ ಶಕ್ತಿ. ನಮಗೆ ವಾದ್ಯ ಮಾಡ್ಕೊಳಕ್ಕೆ ಬರಲ್ಲ ಎಷ್ಟೋ ಸಲ, ಗೊತ್ತಾಯ್ತಾ? ಎಷ್ಟು ಒದ್ದಾಡಿದ್ರೆ ಬರೋದಿಲ್ಲ. ಅದು ನಮ್ಮ ಕೈಲಿ ಅದೂ ಇಲ್ಲ, ತಿನ್ನಕ್ಕೂ ಆಗಲ್ಲ, ಹೋಗ್ಕೊಳ್ಳೋಕ್ಕೂ ಆಗಲ್ಲ. ಹಾಗೆ ಬಂದಿದ್ರೆ ಎಷ್ಟೋ ಸಾಯ್ತಾನೆ ಇರಲಿಲ್ಲ. ಅಷ್ಟು ಏನು ಮಾಡೋದು ವಿಷಯ ಅಂತ ಗೊತ್ತಾದ್ರೆ ವಾದ್ಯ ಮಾಡ್ಕೊಂಡು ಹೋಗ್ರಿ, ಆ ವಾದ್ಯ ಮಾಡ್ಲಿಕ್ಕೆ ಬರಲ್ಲ. ಆಗ ಅದು ಮೆಥಡ್ ಇದೆ. ಎಷ್ಟೋ ಸರ್ತ ಅದು ಫೇಲ್ ಆಗುತ್ತೆ. ಇವ್ರು ಯೋಗ್ಯ ಹಣೆ ಬರ ಸರಿ ಇಲ್ಲದೆ ಹೋದರೆ ಅದು ಆಗುತ್ತೆ. ಎರಡು ಶಕ್ತಿ ನಮಗಿಲ್ಲ. ಪಶ್ಚನ್ ಶೃಣ್ವನ್ ಸೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ನಪಿ. ರೆಪ್ಪೆ ತೆಗಿಲಕ್ಕೆ ಬರಲ್ಲ, ಮುಚ್ಚಲಕ್ಕೆ ಬರೋದ್ರೆ ಎಷ್ಟು ನಮ್ಮ ಸ್ವಾತಂತ್ರ್ಯ. ಅಸ್ವಾತಂತ್ರ್ಯ ಪರಮಾವಧಿ. ಇದು ಉಗುಳೋದು ಅಷ್ಟು ಸುಲಭದ ಕೆಲಸನಾ? ತಿನ್ನೋದು ಅಷ್ಟು ಸುಲಭನಾ? ಎರಡೂ ಸಾಧ್ಯ ಇಲ್ಲ. ಅದರಿಂದ ಅದು ವಾದಿರಾಜ ಹಿಂದಿನ ಫಿಲಾಸಫಿ ಹೇಳಿದರು, ಇದ್ರ ಫ್ಯಾಕ್ಟ್. ಫ್ಯಾಕ್ಟ್ ಇದೆ, ಫಿಲಾಸಫಿ ಇದೆ. ಅದನ್ನು ರಿಯಲಿ ಕ್ರಿಯೇಟಿವ್. ಎಲ್ಲೂ ಕೂಡ ಒಂದು ಕಡೆ ಕೂಡ ಏನು ಮಾಡೋದಿಲ್ಲ, ಅವರು ಡಿಸ್ಟಾರ್ಟ್ ಮಾಡೋದೇ ಇಲ್ಲ. ಅದು ಭಾರಿ ಗ್ರೇಟ್. ಆಗ ಕ್ರಿಯೇಷನ್ ಬಿಡ್ದವ್ರಿಗೆ ಎಕ್ಸಾಂಪಲ್. ಬಹುಶಃ ಆ ರೀತಿ ಕಾವ್ಯ ಅದು ಯುನೀಕ್. ಅದು ಅವ್ರು ಬರೆದಿದ್ದು. ತುಂಬ ಜನ ಬರೀ ಯಾವುದೇ ಕಾವ್ಯ ಬರೆಯೋದು ಬೇರೆ. ಒಂದು ಕಾವ್ಯ ಗೊತ್ತಿದೆ, ಜನ ಓದಿದ್ದಾರೆ, ನಿರ್ಣಯ ಗೊತ್ತಿದೆ, ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು. ಹೇಗೆ ಮಾಡಬೇಕು ಮಾಡಿ ತೋರಿಸಿದ್ರಲ್ಲ, ಈ ಮಾಡಕ್ಕೆ ಬರುತ್ತೆ. ಅದೇನು, ಅದೇ ಕ್ರಿಯೇಟಿವ್. ಹೊಸ್ತಾಗಿ ಸೃಷ್ಟಿ ಮಾಡೋದು ಅಂದರೆ ಏನು? ಹೊಸತನ ಇರೋದು. ಫಸ್ಟ್ ಮಾಡೋದು ಬೇರೆ, ಹೊಸತನ ಇರೋದು. ಪಾಲಿಶಿಗೆ ಒಬ್ರು ಕೊಟ್ಟ, ಗೊತ್ತಾಯ್ತು? ಅವನೇನು ಮಾಡಿದೆ, ಬೇರೆ ವಸ್ತು ಕೊಟ್ಬಿಟ್ಟ. ಪಾಲಿಶ್ ಅನ್ನೋದು ಮೋಸ. ಏನು ಕೊಡ್ಬೇಕು ಅವರು? ನಾವು ಬೆಳ್ಳಿ ಪಾತ್ರೆ ಕೊಟ್ಟಿದ್ದೀವಪ್ಪ ಹಳೇದು, ಸ್ವಲ್ಪ ಪಾಲಿಶ್ ಮಾಡೋಂತ ಕೊಡ್ತೇವೆ. ಅವ್ನು ನೋಡಿದ ವೈಟ್ ಮೆಟಲ್ ನೀಟಾಗಿರೋ ತಂದು ಕೊಟ್ಟ. ನಾವೇನು ಮಾಡ್ತೀವಿ ಇವಾಗ? ನೋಡು, ನಮ್ಮ ಪದಾರ್ಥ ಅದನ್ನು ಕೊಡು ಅಂತ ಕೇಳ್ತಾರೆ ಫಸ್ಟ್. ಎಷ್ಟು ಫಸ್ಟ್ ಕೇಳಲಿಲ್ಲ, ಫಸ್ಟ್ ಬಾಡಿ ಕೊಡಿ ಅಂತ ಕೇಳಿದೆ ಹೊರತು ಫಸ್ಟ್ ಕೊಡು ಅಂತ ಹೇಳಲಿಲ್ಲ. ಇದೇನು ಮಾಡ್ಬೇಕೀಗ? ಕ್ಲೀನ್ ಮಾಡಿ ಕೊಡ್ಬೇಕು ಅಷ್ಟೇ ಹೊರತು ಪಾಲಿಶ್ ಮಾಡೋದು ಬೇರೆ, ವಸ್ತು ಬದಲಾಯಿಸೋದು ಬೇರೆ. ಪಾಲಿಶ್ ಮಾಡೋದು ಬೇರೆ. ಹುಡುಗಿ ಅರ್ಥ ಆಗೋ ರೀತಿಯಲ್ಲಿ ಪಾಲಿಶ್ ಮಾಡಿ ತಪ್ಪಲ್ಲ, ವಸ್ತುನೇ ಚೇಂಜ್ ಮಾಡಿಬಿಟ್ರೆ ಎಷ್ಟು ತಪ್ಪದು. ಇಂಥ ಭಯಂಕರ ಮೂರ್ಖತನ ಇದೆ. ಅದನ್ನು ಜನ ನಂಬ್ತಾರೆ, ಅದು ಆಶ್ಚರ್ಯ. ಅದನ್ನು ಅಪ್ರಿಷಿಯೇಟ್ ಮಾಡಿ, ವಿಮರ್ಶೆ ಮಾಡೋರು ಅಪ್ರಿಷಿಯೇಟ್ ಮಾಡ್ತಾರೆ. ಜನ ನಂಬ್ತಾರೆ, ಇವ್ರು ಬರೀತಾರೆ. ಎಲ್ಲ ಮೂರ್ಖರಾದ ಗತಿ ಏನದಕ್ಕೆ? ಹೀಗೆಲ್ಲ ಮಾಡೋ ಹಕ್ಕೇನಿದೆ ಈಗ? ದೊಡ್ಡ ಅಫೆನ್ಸ್ ಅದು, ಗೊತ್ತಾಯ್ತಾ? ನಾವು ಕೊಟ್ಟಿರೋ ಬಿಲ್ಡಿಂಗ್ ಬಂದು ಅವ್ನು ಮೋಸ ಮಾಡಿ ಕೊಟ್ಟರೆ ಏನು ಹಾಕ್ಬೋದು ಈಗ? ದೊಡ್ಡ ಅಫೆನ್ಸ್ ಅದು. ಎಂದೂ ಕೂಡ ಅದು ಒಪ್ಪೋದಿಲ್ಲ, ಮೋಸ ಅಂತಲೇ ಕರೆಯೋದು. ಭಾರಿ ಏನೇ ನೀವು ಕ್ವಾಂಟಿಟಿ ಜಾಸ್ತಿ ಕೊಟ್ಟಿದ್ದೀರಿ ಅಂತಾರೆ. ನೀವು ಒಂದು ಗೇರು ಕೊಟ್ಟರೆ ಎರಡು ಕೊಟ್ಟಿರಿ, ಇನ್ನೂ ಮೋಸ ಜಾಸ್ತಿ ಮಾಡಿದೆ ಅಂತ ಅರ್ಥದು. ಎಷ್ಟೆಷ್ಟು ಹೇಳ್ತಾರೆ ಅದೆಷ್ಟು ಮೋಸಕ್ಕೆ ಆಗುತ್ತೆ, ಇದಕ್ಕೆ ಆಗೋದು. ಇದು ಶಾಸ್ತ್ರದಲ್ಲಿ ಮಾಡಿದರೆ ಎಷ್ಟು ತಪ್ಪಾಗುತ್ತೆ. ದೊಡ್ಡ ಅಪರಾಧ.
ಇವತ್ತು ಜ್ಞಾನದ ಬಗ್ಗೆ ಜನ ಬರೀ ಮಾತಾಡ್ತಾ ಇರೋದು ಪ್ಯೂರಿಟಿ ಉಳಿಸ್ಕೊಂಡಿಲ್ಲ. ಮಡಿ ಅಂದರೆ ಮಡಿ, ಆ ಥರ ಜ್ಞಾನದ ಮಡಿ ಹೈಯೆಸ್ಟ್. ಮಡಿ ಇರೋದು ಅಂದರೆ ಏನು? ಸಂಶಯ ಬರಬಾರ್ದು. ಸಂಶಯ ಬಂದರೆ ಮಡಿ ಹೋಯ್ತು ಇಲ್ಲಿಗೆ. ಮುಟ್ಟಿದ್ರೋ ಇಲ್ಲೋ, ಮುಟ್ಟಿದ್ರೋ ಇಲ್ಲೋ, ಏನಾಯ್ತು ಈಗ? ಅಂತ ಹೊತ್ತಲ್ಲಿ ಯಾವ್ದು ಬೆಟರು? ಮುಟ್ಟಿದ ತಿಳ್ಕೊಂಡು ಇದು ಯಾವ ಸಮಯ ನೋಡಬೇಕು. ಇದು ಯಾವ ಸಮಯ? ದೇವ್ರ ಪೂಜೆ ಸಮಯ. ಆ ಬೆನಿಫಿಟ್ ಆಫ್ ಡೌಟ್ ಯಾವ ಕಡೆ ತೊಗೋಬೇಕು? ಮೈಲಿ ಅಂತ ತೊಗೊಂಡೇ ವಾಸಿ. ಯಾಕಂದ್ರೆ ದೇವ್ರು ಬರಲ್ಲ ಆಮೇಲೆ. ಗೊತ್ತಾಯ್ತಾ? ಇದು ಬೇರೆ ವಿಷಯ ಬಂತು. ಅವಾಗ ಬೆನಿಫಿಟ್ ಯಾಕೆ ತೊಗೋಬೇಕು? ಬೆನಿಫಿಟ್ ಆಫ್ ಡೌಟ್ ಆಗ ಬಿಟ್ಟಿರ್ಲಿಕ್ಕಿಲ್ಲ ಅದು. ಯಾಕಂದ್ರೆ ದೇವರು ಬಿಟ್ಟ ಪ್ರಸಂಗ ಇಲ್ಲ ಇದು. ಬೇರೆ ಯಾವುದೋ ವಿಷಯಕ್ಕೆ ಅವ ಪರವಾಗಿಲ್ಲ. ಒಂದೇ ಇದರ ಯಾವಾಗ ತೊಗೊಳ್ಬೋದು ಯೋಚನೆ ಮಾಡಿ. ಡೌಟ್ ಆಫ್ ಬೆನಿಫಿಟ್ ಆಫ್ ಡೌಟ್ ಅಂಬುದು ಯಾವ್ಯಾವುದೋ ಕೊಡೋದಿಲ್ಲ, ಪ್ರಸಂಗ ನೋಡ್ಕೊಂಡು ಕೊಡ್ತಾರೆ. ಬ್ರಹ್ಮಾದಿಭಿ ಕುಸುಮ ವರ್ಷಿಭಿ ಈಡ್ಯಮಾನ ಸಾಯಂ ಯಯೌ ವ್ರಜಭುವಂ ಸಹಿತೋಗ್ರಜೇನ ತುಂಡದ್ವಯಂ ಯದುಪತಿ ಕರಪಲ್ಲವಾಭ್ಯಾಂ ಸಂಗೃಹ್ಯ ಚಾಶು ವಿದತಾರ ಸ ಪಕ್ಷಿ ದೈತ್ಯಂ. ಇಷ್ಟೆಲ್ಲ ಹೇಳಿ ಒಂದು ನೋಟ್ ಕೊಟ್ರು. ನೋಡೋರಿಗೆ ಏನನ್ನಿಸ್ತು ಕೊನೆಗೆ? ಅದು ಕೃಷ್ಣ ಒಂದು ಕರುಣೆ ಕೊಂದು ಹಾಕಿಬಿಟ್ಟ. ಗೊತ್ತಾಯ್ತಾ? ಕೃಷ್ಣ ಕರುಣೆ ಕೊಂದು ಹಾಕಿಬಿಟ್ಟ, ಇಲ್ಲಿ ಪಕ್ಷಿನ ಕೊಂದು ಹಾಕಿಬಿಟ್ಟ. ಇದು ಪರಿಸರ ನಾಶ. ಯಾವುದಕ್ಕೆ ಬರುತ್ತೆ ಇದು? ಮರ ಕಿತ್ತು ತೆಗೆದು ಬಿಟ್ಟ. ನೋಡೋದಕ್ಕೆ ಎರಡು ಸತ್ತೆ. ಕೃಷ್ಣ ಗೋಪಾಲಕರು ಗೋ ಹತ್ಯೆ ಮಾಡಿದವನು ಆಗಿದ್ರೆ ಈ ಥರ ಬರುತ್ತೆ. ತಕ್ಷಣ ಆಯ್ತು ಪಕ್ಷಿ ದೈತ್ಯಂ. ಅವರು ವತ್ಸತನು ದೈತ್ಯಂ ಸ ವತ್ಸತನು. ಅವ್ರು ಯಾರವರು? ದೈತ್ಯರಾದ್ದರಿಂದ ವೀರಪ್ಪನ ಮನುಷ್ಯ ಅಂತ ಕೊಲ್ಲಿಲ್ಲ. ಏನಂತ ಕೊಂದ್ರು? ಕಳ್ಳ ಮೋಸಗಾರ ಅಂತ ಕೊಂದ್ರು. ಅರ್ಥ ಆಯ್ತಾ? ಈಗ ಮನುಷ್ಯನ್ಕೊಂದು ನರಹತ್ಯೆ ದೋಷ ಬರುತ್ತಾಗ. ನರಹತ್ಯೆ ದುಷ್ಟನ ಹತ್ಯೆ. ಆ ಪಾಯಿಂಟ್ ಇರೋದು. ಅದಕ್ಕೆ ಪಕ್ಷಿ ದೈತ್ಯಂ. ಈಗ ಯಾಕೆ ಕ್ಲಾರಿಟಿ ನೋಡೋರಿಗೆ ಗೊತ್ತಾಗ್ತಿದ್ದೀರಾ? ಏನು ದೊಡ್ಡ ಪಕ್ಷಿ ಬಂತು, ಏನಾಯ್ತಲ್ಲ, ಆ ಥರ ಯೋಚನೆ ಮಾಡಿದ್ರೆ ಹೊರತು ಕಷ್ಟ ಅರ್ಥ ಆಗ್ತಿದ್ದೀರಾ. ಅದಕ್ಕೆ ಆಚಾರ್ಯ ಹೇಳಿದ್ರು ಕೃಷ್ಣ ಏನು ಮಾಡಿದ್ರು? ಪರಿಸರ ಸಂರಕ್ಷಣೆ ಮಾಡ್ತಿದ್ದಾರೆ ಹೊರತು ನಾಶ ಮಾಡಿಲ್ಲ. ಬ್ರಹ್ಮಾದಿಭಿ ಕುಸುಮ ವರ್ಷಿಭಿ. ಆಗ ಬ್ರಹ್ಮಾದಿ ದೇವತೆಗಳು ಏನು ಮಾಡಿದ್ದಾರೆ? ದೃಶ್ಯ ನೋಡಿಬಿಟ್ಟು ಕುಸುಮ ವರ್ಷಿಭಿ ರೀಡ್ಯಮ ಪುಷ್ಪವೃಷ್ಟಿಯನ್ನು ಮಾಡಿ ಸ್ತೋತ್ರ ಮಾಡ್ತಾ ಇದ್ದ. ಕುಸುಮ ವರ್ಷಿಭಿ ರೀಡ್ಯಮಾನ ಸಾಯಂ ಯಯೌ ವ್ರಜಭುವಂ ಸಹಿತೋಗ್ರಜೇನ. ಅಷ್ಟೆಲ್ಲ ಮಾಡಿ ಸಾಯಂಕಾಲದ ಹೊತ್ತಿಗೆ ಕೃಷ್ಣ ಇದಕ್ಕೆ ಪ್ರದೇಶ ವಾಪಸ್ ಹೊರಟ. ಇದಿಷ್ಟು ಎಲ್ಲಿ ನಡೆದಿದ್ದು? ದನಗಳ ಕಾಯಿಲಕ್ಕೆ ಹೋದ ಪ್ರಸಂಗ ನಡೆದಿದ್ದೀವಿ. ಇಷ್ಟು ಕೂಡ ಉಳಿದವ್ರಿಗೆ ಮನೆಯಲ್ಲಿದ್ದವ್ರಿಗೆ ಗೊತ್ತಾಗೋದಿಲ್ಲ, ಜೊತೆಗಿದ್ದವ್ರಿಗೆ ಗೊತ್ತಾಗ್ತಿತ್ತು ಅಷ್ಟೇ. ಹೋಗಿದ್ರು, ಸುದ್ದಿ ತಪ್ಪಾಯಿತು. ಅಲ್ಲಿ ಎಲ್ಲರಿಗೂ ವಿಷಯ ಗೊತ್ತಾಯಿತು. ಏವಂ ಸ ದೇವ ವರ ವಂದಿತ ಪಾದ ಪದ್ಮೋ ಗೋಪಾಲಕೇಶು ವಿಹರನ್ ಭುವಿ ಷಷ್ಟಮಬ್ದಂ ಪ್ರಾಪ್ತೋ ಗವಾಮಖಿಲಪೋಪಿ ಸಪಾಲಕೋಭೂತ್ ವೃಂದಾವನಾಂತರಗ ಸಾಂದ್ರಲತಾವಿತಾನೇ. ಏವಂ ಸಹ ದೇವವರ ವಂದಿತ ಪಾದಪದ್ಮ ಗೋಪಾಲಕೇಶು ವಿಹರನ್ ಭುವಿ ಷಷ್ಟಮಬ್ದಂ ಪ್ರಾಪ್ತಃ ಗವಾಂ ಅಖಿಲಪಃ ಅಪಿ ಸಹ ಪಾಲಕಃ ಅಭೂತ್ ವೃಂದಾವನಾಂತರಗ ಸಾಂದ್ರ ಲತಾವಿತಾನೇ. ಏವಂ ಹೀಗೆ ಸಹ ದೇವವರ ವಂದಿತ ಪಾದಪದ್ಮ. ದೇವವರ ಅಂದ್ರೇನು? ದೇವಶ್ರೇಷ್ಠರು, ದೇವತೆಗಳಲ್ಲಿ ಶ್ರೇಷ್ಠರು. ಅದು ಬ್ರಹ್ಮಾದಿಗಳು ಅಂತ ಅರ್ಥ. ಅದು ಬರೀ ದೇವತೆಗಳು ಅಂದರೆ ಇಂದ್ರಾದಿಗಳು ಆಗ್ಬೋದು. ಬ್ರಹ್ಮಾದಿಗಳು ಅಂದರೆ ಮೇಲೂರು ಬಂದಾಗ. ಏವಂ ಸ ದೇವವರ ವಂದಿತ ಪಾದ ಪದ್ಮ ಗೋಪಾಲಕೇಶು. ಅದು ಹೇಗೆ ವಂದಿತ? ನಮಾಮಿ ನಿಖಿಲಾಧೀಶ ಕಿರೀಟ ಹೃಷ್ಟ ಪೀಠವತ್. ಹೇಗೆ ನಮಸ್ಕಾರ ಮಾಡ್ತಾರೆ ದೇವತೆಗಳೆಲ್ಲ? ಹೀಗಲ್ಲ, ಒಂದು ಕಿರೀಟ ಸಮೇತ ಅಂದರೆ ವಿತ್ ಅಫಿಷಿಯಲ್ ಸಲ್ಯೂಟ್ ಬೇರೆ, ಇದು ಮನೆಯಲ್ಲಿ ಸಲ್ಯೂಟ್ ಬೇರೆ. ಅಫಿಷಿಯಲ್ ಸಲ್ಯೂಟ್ ಪವರ್ ತೋರಿಸೋದು, ಅಫಿಷಿಯಲ್ ಸಲ್ಯೂಟ್ ಹೊಡೆದ್ರೆ ಪವರ್ ತೋರಿಸೋದು. ಮನೆಯಲ್ಲಿ ಮಾಡಿದಾಗ ರಿಲೇಷನ್ಶಿಪ್ ತೋರಿಸೋದು. ಗೊತ್ತಾಯ್ತಾ? ಯುದ್ಧದಲ್ಲಿ ಸೋತಾಗ ಪರಾಜಯ ತೋರಿಸುತ್ತೆ. ಒಂದೇ ನಮಸ್ಕಾರ ಬೇರೆ ಬೇರೆ ಅರ್ಥ ಕೊಡೋದು. ಇಲ್ಲಿ ಗಟ್ಟಿಸಿ ನಮಸ್ಕಾರ ಮಾಡ್ತಾರೆ ಅಂತ ಕೇಳಿದರೆ ಅಷ್ಟು ಭಕ್ತಿಯಿಂದ ಮಾಡ್ತಾರೆ ಅಂತ ಅರ್ಥ. ಉತ್ಕಂಠ ಕುಂಠ ಕೊರೋದು ಹಾಗೆ ಇರೋದು, ಸಿಮಿಲರ್. ಆಯಿತಾ? ಅದು ಘಟ್ಟನ ಅಂತ ಕರೆದಿದ್ದಾರೆ, ಇಲ್ಲಿ ಈ ರೀತಿ ಕರೆದಿದ್ದಾರೆ. ನಮಾಮಿ ನಿಖಿಲಾಧೀಶ ಕಿರೀಟ ಆಘೃಷ್ಟ ಪೀಠವರು. ಘೃಷ್ಟ ಆಘೃಷ್ಟ, ಗಟ್ಟಿಯಾಗಿ ಗಟ್ಟಿಸಿ ಅಂತ. ಗಟ್ಟಿಯಾಗಿ ಗಟ್ಟಿಸಿಬಿಟ್ಟು ಪೀಠಕ್ಕೆ ಗಟ್ಟಿಸಿ ನಮಸ್ಕಾರ ಮಾಡ್ತಿದ್ದಾರೆ. ಅದ್ರ ಮೇಲೆ ಪಾದಗಳಿವೆ. ವಿದದಾರ ಭುವಿ ಷಷ್ಟಮ ಗೋಪಾಲಕೇಶು ವಿಹರತ್. ಈಗ ಕೃಷ್ಣ ರೀತಿ ಮಾಡ್ತಾ ಗೋಪಾಲಕ ವಿಹಾರ ಮಾಡ್ತಾ ಇದ್ದಾನೆ. ಅಲ್ಲಿಗೆ 6ನೇ ವರ್ಷ ಬಂತು ಕೃಷ್ಣನಿಗೆ. ಷಷ್ಟಮಬ್ದಂ ಪ್ರಾಪ್ತಃ ಅಂದರೆ ವತ್ಸಾಸದಲ್ಲಿ 5 ವರ್ಷದವರೆಗೂ ಮಾಡಿದ ಕೆಲಸಗಳು ಈಗ 6ನೇ ವರ್ಷದಿಂದ ಕೆಲಸ ಶುರುವಾಯ್ತು. ಈಗ ಷಷ್ಟಮಬ್ದಂ ಅಂತ ಹೇಳಿದ್ರೆ 6ನೇ ವರ್ಷಕ್ಕೆ ಬಂದ ಅಂದ್ರೆ ಏನು? 5 ಮುಗೀತು ಅಂತ ಅರ್ಥ. ಸೊ 5 ವರ್ಷದವರೆಗೂ ವತ್ಸಪಾಲಕ, ಆಮೇಲೆ ಗವಾಂ ಪಾಲಕ, ದೊಡ್ಡ ಗೋವಿನ ಪಾಲಕ. ಈಗ 6ರಿಂದ ಏನು ಶುರುವಾಯಿತು? ಗೋಪಾಲಕ, ವತ್ಸಪಾಲಕ, ಗೋಪಾಲಕ, ಎರಡು ಅದರಲ್ಲಿ 2 ಫಾರ್ಮ್ಗಳು ತೋರಿಸಿದ್ರು. ಭುವಿ ಷಷ್ಟಮಬ್ದಂ ಪ್ರಾಪ್ತಃ ಗವಾಂ ಪಾಲಕ ಅಭು, ಗೋಪಾಲಕನಾದ. ಅಖಿಲಪಃ ಅಪಿ,
ನಮಗೆ ಹಾಗೆ ಓ ಕೃಷ್ಣ ಗೋಪಾಲಕಷ್ಟೇ, ನಾವು ಮನುಷ್ಯರು, ನಮಗೇನು ಕೃಷ್ಣ ಸಂಬಂಧ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಅಖಿಲ ಪಾಲಕೋಪಿ, ಅಖಿಲ ಪಾಲಕನಾದ ಅಖಿಲಪಃ ಅಪಿ ಗೋಪಾಲಕ ಆಹು, ಅಖಿಲವನ ಅಖಿಲರ ಪಾಲಕ ಕೃಷ್ಣ. ಬ್ರಹ್ಮ ವಿಷ್ಣು ಮಹೇಶ್ವರ ರೂಪಗಳಲ್ಲಿ ಬ್ರಹ್ಮನಲ್ಲಿ ಬ್ರಹ್ಮರೂಪ, ಶಿವನಲ್ಲಿ ಶಿವನ ರೂಪ, ವಿಷ್ಣು ರಕ್ಷಕ ರೂಪ ತಾನೇ. ಅದಕ್ಕೆ ವಿಷ್ಣುವಿನ ಸ್ಥಿತಿ ಅಂದ್ರೆ ಏನು? ರಕ್ಷಣೆ ಅಂತ ಅರ್ಥ. ಅಖಿಲಪಃ, ಅಖಿಲಪನ ಯಾರೀಗ? ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ಎಲ್ಲ ಏನ್ತಾನೆ ಏನು ತಿಳ್ಕೊಂಡ್ಬಿಟ್ರು ಉದಾಹರಣೆ ಶುರು ಮಾಡಿದ್ರು. ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ವಿಷ್ಣು ರಕ್ಷಣೆ ಮಾಡ್ತಾರೆ, ಅವ್ರ ಕೊಲ್ತಾರೆ, 3 ಫೋಟೋ ಹಂಚ್ಕೊಂಡಿದ್ದಾರೆ, ಅದಕ್ಕೆ 3 ಜನ ಸಮ. ಗೊತ್ತಾಯ್ತಾ? 3 ಜನ ಸಮ, ಒಂದೊಂದನ್ನು ಹಂಚ್ಕೊಂಡ್ಮೇಲೆ ಏನಾಯ್ತು ಅಲ್ಲಿಗೀಗ? ಸಮ. 3 ಕೆಲಸ ಇದೆ, 3 ಜನ ಮಾಡ್ತಾರೆ, ಅಂದ್ಮೇಲೆ ಏನಾಗಿರ್ಬೇಕು? ಅವರು ಸಮವಾಗಿರ್ಬೇಕು ಅಷ್ಟೇ. ಇವ್ರ ವಾದ ಇದೆ. ಅದಕ್ಕೆ ಹೇಳ್ತಾರೆ, ವಾದಿರಾಸ ಒಳ್ಳೆ ಯುಕ್ತಿ ಕೊಡ್ತಾರೆ ಅದಕ್ಕೆ. ನೋಡು, ಸೃಷ್ಟಿ ಮಾಡ್ತಾರೆ ಬ್ರಹ್ಮದೇವರು. ಯಾರನ್ನು ಸೃಷ್ಟಿ ಮಾಡ್ತಾರೆ? ವಿಷ್ಣುವನ್ನಲ್ಲ. ಯಾಕೆ? ವಿಷ್ಣುವಿನ ಮಗ ಅಂತ ಪ್ರೂವ್ ಆಗಿಬಿಟ್ಟಿದೆ ಆಗಲೇ. ಯಾರನ್ನು ಸೃಷ್ಟಿ ಮಾಡ್ತಾರೆ? ಉಳಿದವನು ಸೃಷ್ಟಿ ಮಾಡ್ತಾರೆ, ವಿಷ್ಣು ಸೃಷ್ಟಿ ಮಾಡೋದಿಲ್ಲ. ರುದ್ರದೇವರು ಲಯ ಮಾಡ್ತಾರೆ. ಯಾರು ಲಯ ಮಾಡ್ತಾರೆ? ಬ್ರಹ್ಮದೇವರಿಂದ ಸೃಷ್ಟಿ ಆದವ್ರು ಲಯ ಮಾಡ್ತಾರೆ. ಗೊತ್ತಾಯ್ತಾ? ಬ್ರಹ್ಮದೇವರು ಸೃಷ್ಟಿ ಆದವರು ಮುಗಿದೋಯ್ತಾರೆ. ವಿಷ್ಣು ಪಾಲನೆ ಮಾಡ್ತಾನೆ ಯಾರನ್ನ? ಬ್ರಹ್ಮ ರುದ್ರ ಸಮೇತ ಉಳಿದವ್ರು ಪಾಲನೆ ಮಾಡ್ತಾರೆ. ಯಾರು ದೊಡ್ಡವರಾದ್ರೆ ಈಗ? ದೊಡ್ಡ ಸಿಂಪಲ್ ಲಾಜಿಕ್. ಜನ ಇದ್ದವು ಎಲ್ಲರೂ ಈಕ್ವಲ್ ಮಾಡಿದ್ರು, ಈಕ್ವಲ್ ಅಲ್ಲ ಅದು. ಅದು ಎಷ್ಟು ವ್ಯತ್ಯಾಸ ಇದೆ ನೋಡಿ, ಅದು ಅನಲೈಸ್ ಮಾಡಿದ್ರು. ಇದಕ್ಕೆ ಜ್ಞಾನಿಗಳ ಯಾತಕ್ಕೆ ಪುಸ್ತಕ ಓದಬೇಕು ಅಂದರೆ ಅಂಥ ಸ್ವಾರಸ್ಯ ಇರುತ್ತೆ. ಅದು ಏನು ಗಮನಿಸಿರೋದಿಲ್ಲ, ಅದು ಗಮನಿಸ್ತಾರೆ. ನೋಡಿ ಹೇಗಿರೋದೇನೀಗ, ಬ್ರಹ್ಮದೇವ ಸೃಷ್ಟಿಕರ್ತರು ಅವರನ್ನೂ ಪಾಲಿಸಬೇಕು, ಲಯಕರ್ತರು ಅವರನ್ನೂ ಪಾಲಿಸಬೇಕು, ಉಳಿದವ್ರನ್ನೂ ಪಾಲಿಸಬೇಕು. ಜವಾಬ್ದಾರಿ ಎಷ್ಟಾಯ್ತು ಈಗ? ತುಂಬ ಜಾಸ್ತಿ ಆಯ್ತು. ಇವರು ಹಾಗಲ್ಲ, ಮುಂದಿನ ಕೆಲಸ ಮಾಡೋದಷ್ಟೇ. ಇವರು ಸೃಷ್ಟಿ ಮಾಡಿದ ಮೇಲೆ ಮುಂದೆ ಸೃಷ್ಟಿ ಮಾಡ್ತಾರೆ, ಇವರು ಸೃಷ್ಟಿ ಮಾಡಿದ್ರೆ ಅವ್ರು ಲಯ ಮಾಡ್ತಾರೆ. ಅಂದರೆ ಇವ್ರ ಕೆಲಸಕ್ಕೆ ಲಿಮಿಟೇಷನ್ ಅವ್ರಿಗಿಲ್ಲ. ಅಲ್ಲೇ ಸಾರಿ, ಇದು ಯುಕ್ತಿ ಬೇಕಾದ್ರೆ ಎಲ್ಲ ಬರೀತಾರೆ. ಅರ್ಥ ಆಯ್ತಾ? ಹಾಗಾದರೆ ಎಷ್ಟು ಚಿಂತೆ ದೊಡ್ಡವರ ವಿಶಾಲವಾದ ಚಿಂತನೆ. ಏನು ಹೇಳಿದ್ರಲ್ಲಿ? ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯ, ಮನನ. ಹಾಗೆ ಮಾಡಿದಷ್ಟು ವಿಶೇಷ ಅರ್ಥ ಗೊತ್ತಾಗುತ್ತೆ. ಅಲ್ಲೇನಾಯಿತು? ಷಷ್ಟಮಬ್ದಂ ಪ್ರಾಪ್ತಃ ಗವಾಂ ಅಖಿಲಪೋಪಿ ಸಹ ಪಾಲಕಃ ಅಭೂತ್ ವೃಂದಾವನಾಂತರಗ ಸಾಂದ್ರ ಲತಾವಿತಾನೆ. ಎಲ್ಲಿ ಓಡಾಡ್ತಿದ್ದಾನೆ ಕೃಷ್ಣಾಗ ಅಂದರೆ ವೃಂದಾವನಾಂತರಗ ಸಾಂದ್ರ ಲತಾವಿತಾನೆ. ವೃಂದಾವನ ಅಂತರಗ ಸಾಂದ್ರ ಲತಾವಿತಾನೆ. ವೃಂದಾವನದಲ್ಲಿ ಅಂತರ ಒಳಗಿದ್ದಂತಹ ಸಾಂದ್ರ ನಿಬಿಡವಾದಂತಹ ಲತಾವಿತಾನೆ ಬಳ್ಳಿಗಳ ಗುಂಪಿನಲ್ಲಿ. ಗೊತ್ತಾಯ್ತಾ? ವೃಂದಾವನದಲ್ಲಿ ಇದ್ದ ವನ ಅಂತ ಕೊಟ್ಟಿವೆ. ವೃಂದಾವನ ವನ. ಏನು ವನ ಅಂದರೆ ಇಂಥ ವನ ಆಗಿತ್ತು, ಬಳ್ಳಿಗಳು ಜಾಸ್ತಿದ್ದು. ಅದರಲ್ಲಿ ಕೃಷ್ಣ ವಿಹಾರ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅಲ್ಲಿ ನೆಕ್ಸ್ಟ್ ಈಗ ಜ್ಯೇಷ್ಠಂ ವಿಹಾಯ ಸ ಕದಾಚಿತ್, ಇದೆಲ್ಲ ಏನು? ಶಕ್ತಿ ಅಚಿಂತ್ಯ ಶಕ್ತಿ ಗೋಗೋಪಗಣಯುತ ಯಮುನಾತಟೇಶು ರೇಮೇ ಭವಿಷ್ಯದನುವೀಕ್ಷ ಹಿ ಗೋಪ ದುಃಖಂ ತದ್ಬೋಧನಾಯ ನಿಜಮಗ್ರಜಮೇಶು ಸೋಧಾ. ಜ್ಯೇಷ್ಠಂ ವಿಹಾಯ ಸಹ ಕದಾಚಿತ್ ಅಚಿಂತ್ಯ ಶಕ್ತಿ ಗೋಗೋಪ, ಅಚಿಂತ್ಯ ಶಕ್ತಿರ್ಗೋಗೋಪ ಇರ್ಬೇಕಲ್ಲಿ. ಅಚಿಂತ್ಯ ಶಕ್ತಿ ವಿಸರ್ಗ ಇದು ಬಿಟ್ಟು ಹೋಗಿದೆ ಅರ್ಕಾವತ್. ಅಚಿಂತ್ಯ ಶಕ್ತಿರ್ ಅದು ಇದೆ ಅದರಲ್ಲಿ. ಅಚಿಂತ್ಯ ಶಕ್ತಿರ್ ಗೋಗೋಪ ಗೋಗಣಯುತ ಯಮುನಾತಟೇಶು ರೇಮೇ ಭವಿಷ್ಯತ್ ಅನುವೀಕ್ಷ ಹಿ ಗೋಪ ದುಃಖಂ ತದ್ ಬೋಧನಾಯ ನಿಜಂ ಅಗ್ರಜಂ ಯೇಷು ಸಹ ಅಧಾ. ಕದಾಚಿತ್ ಒಮ್ಮೆ ಜ್ಯೇಷ್ಠಂ ವಿಹಾಯ, ಸಾಮಾನ್ಯ ಕೃಷ್ಣ ಬಲರಾಮನ ಜೊತೆ ಕರ್ಕೊಂಡೇ ಹೋಗ್ತಾ ಇದ್ದ. ಅವತ್ತು ಕರ್ಕೊಂಡು ಹೋಗಲಿಲ್ಲ. ಒಂದು ದಿವಸ ಅಣ್ಣ ಇಲ್ಲೇ ಇರುವಂತೆ ಬಿಟ್ಟುಬಿಟ್ಟ. ಅಲ್ಲಿ ಬಿಟ್ಟುಬಿಟ್ಟು ಜ್ಯೇಷ್ಠಂ ವಿಹಾಯ ಸಹ ಕದಾಚಿತ್ ಅಚಿಂತ್ಯ ಶಕ್ತಿ, ಕೃಷ್ಣನ ಶಕ್ತಿ ಅಚಿಂತ್ಯವಾದ ಶಕ್ತಿ. ಏನೋ ಒಂದು ಉದ್ದೇಶ, ಏನು ಮಾಡಿದ್ರೆ ಏನಿರುತ್ತಲ್ಲ ಒಂದು ಉದ್ದೇಶ ಇದೆ. ಇವತ್ತು ಇನ್ನೊಂದು ಕಾರಣ ಕೂಡ ಇದೆ. ಬಲರಾಮನ ಜೊತೆಗೆ ಯಾತಕ್ಕೆ ಕರ್ಕೊಂಡು ಮುಂದೆ ಅವತ್ತು ಏನು ಕೆಲಸ ಮಾಡ್ತಾರಲ್ಲ ಜೊತೆಗಿರಲಿ ಸಹಾಯಕ್ಕೆ ಅಂತಲ್ಲ, ಅಚಿಂತ್ಯ ಶಕ್ತಿ ತಾನು. ಬಲರಾಮನ ಬಿಟ್ಟು ಹೊತ್ತು ತೋರಿಸ್ತಾರೆ. ಬಲರಾಮನ ಕೆಲವು ಯಾವಾಗ ಜೊತೆಗೆ ಹೋದಾಗ ಏನಾಗುತ್ತೆ? ಜೊತೆಗಿದ್ದಕ್ಕೆ ಗೆದ್ದರು ಅಂತ ಆಗಬಾರ್ದು. ಅದಕ್ಕೋಸ್ಕರ ದೊಡ್ಡ ಕೆಲಸ ಮಾಡ್ತಿದ್ದಾನೆ ಕೃಷ್ಣ ಲೋಕದೃಷ್ಟಿಯಲ್ಲೂ ಕೂಡ. ಅದು ಬಲರಾಮನ ಕರ್ಕೊಂಡು ಹೋಗೋದಿಲ್ಲ. ಬಿಟ್ಟು ಅಚಿಂತ್ಯ ಶಕ್ತಿ ಗೋಗೋಪ ಗೋಗಣಯುತ, ಗೋಯುತ ಗೋಪಯುತ ಗೋಗಣಯುತ. ಅಂದರೆ ಗೋಗಣ ಗೋಪಗಣ ಎರಡೂ ಇತ್ತು. ಅಂದರೆ ಗೋವುಗಳ ಗುಂಪುಗಳು, ಗೋಪಾಲಕರ ಗುಂಪುಗಳು, ಅವರ ಸಮೇತ ಕೃಷ್ಣ ಎಲ್ಲಿ ಹೊರಟ? ಯಮುನಾ ತಟೇಶು. ತಟ ಅಂದರೆ ತೀರ, ಯಮುನಾ ತೀರಗಳಲ್ಲಿ, ಅದು ದೊಡ್ಡ ಪ್ರಾಂತ, ಅದೆಲ್ಲ ಓಡಾಡ್ತಾ ಇದ್ದ. ರೇಮೆ ಭವಿಷ್ಯದ ಅನುವೀಕ್ಷ ಹಿ ಗೋಪ ದುಃಖಂ. ಒಂದು ಪ್ರಶ್ನೆ ಬಂತು, ಯಾಕೆ ಬಲರಾಮನ ಅವತ್ತು ಬಿಟ್ಟು ಹೋಗಬೇಕಾಗಿತ್ತು ಅಂತ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಭವಿಷ್ಯತ್ ಗೋಪ ದುಃಖಂ ಅನುವೀಕ್ಷ. ಅವತ್ತು ದೊಡ್ಡ ವಿಷಯ ನಡೀತಾ ಇದೆ, ಕಾಲಿಯ ಮರ್ದನದ ಕಥೆ ನಡೀತಾ ಇದೆ. ಈಗ ಕೃಷ್ಣ ಒಡೆಯನ್ನು ಹಾರಿಬಿಟ್ಟ, ಹಾವು ಹಿಡಿದು ಬಿಟ್ಟಿದೆ, ಸುದ್ದಿ ಎಲ್ಲ ಕಡೆಗಳು. ಇವರೆಲ್ಲ ಏನಾಗ್ತಾರೆ? ಇವರು
ಸಿಕ್ಕಾಬಟ್ಟೆ ದುಃಖ ಪಟ್ಟುಬಿಡ್ತಾರೆ. ಅದು ಶಬರ ಮಾಡೋಕ್ಕೆ ಯಾರು ಇರಬೇಕು? ಒಬ್ಬ ಸೀನಿಯರ್ ಪರ್ಸನ್ ಇರಬೇಕು. ಯೋಚನೆ ಮಾಡಬೇಡಿ, ಕೃಷ್ಣ ಹಾಗಲ್ಲ ಅಂತ ಹೇಳಿದೆ. ಅದಕ್ಕೆ ಯಾರು ಸೀನಿಯರ್ ಈಗ? ಬಲರಾಮ. ಅದು ಎದ್ದು ಬಿಟ್ಟರೆ ಧೈರ್ಯ ಕೊಡ್ತಾನೆ ನನಗೂ ಕೂಡ. ಧೈರ್ಯ ಕೊಡೋರಿರಲಿ ಅಂತ ಹೇಳಿಬಿಟ್ಟು ಬಿಟ್ಟು ಹೋದ. ಅಂದರೆ ಕಾರಣ ಪ್ರತಿಯೊಬ್ಬರಿಗೂ ಕೂಡ ಯಾವಾಗಲೂ ಕೂಡ ಕೃಷ್ಣ ಈಗ ತಾನು ಪರಂಧಾಮಕ್ಕೆ ಹೊರಟು ಬಿಟ್ಟ. ಏನು ಮಾಡಿದಂತೆ? ಒಬ್ಬ ರಕ್ಷಕರು ಬೇಕಲ್ಲ, ಇಟ್ಟೋದಂತೆ. ಏನದು? ಭಾಗವತ ಪುರಾಣ. ಭಾಗವತ ಪುರಾಣ ಕೇಳ್ಕೊಂಡಿರಿ ಸುಖವಾಗಿರ್ತೀರಿ ಅಂತ ಬಂದು ಅದು ಬರುತ್ತೆ ಇದರಲ್ಲಿ. ಭಾಗವತ ಶುರುವಾಗೋದೇ ಹಾಗೆ. ಭಾಗವತ ಕೃಷ್ಣ ಈ ರೀತಿ ಪರಂಧಾಮಕ್ಕೆ ಹೋದ ಮೇಲೆ ಧರ್ಮಕ್ಕೆ ರಕ್ಷಕರು ಯಾರು ಅಂತ ಕೇಳಿದರೆ ಭಾಗವತ. ಕೃಷ್ಣ ಭಾಗವತ ಏನದು? ಕೃಷ್ಣನ ರೂಪ. ಆಚಾರ್ಯ ಭಾಷ್ಯ ಅವರ ರೂಪ. ರೂಪವನ್ಯದಿವ ಧನ್ಯವಾತ್ಮನಃ. ಭಾಗವತ ಕೃಷ್ಣನ ರೂಪ. ಆದ್ದರಿಂದಾಗಿನೇ ಭಾಗವತ ಗ್ರಂಥ ಅಂತ ನೋಡಬಾರ್ದು, ಕೃಷ್ಣ ಅಂತಾನೆ ನೋಡಬೇಕು ಅಂತ ಹೇಳ್ತಾರೆ. ಭಾರಿ ವಿಶೇಷ. ಅದಕ್ಕೆ ಇಲ್ಲಿ ಕೂಡ ಏನು ಮಾಡಿದ್ದೀಗ? ಬಲರಾಮನ ಬಿಟ್ಟುಬಿಟ್ಟು ಅವ್ರಿಗೆ ಸಮಾಧಾನ ಹೇಳಕ್ಕೆ ಇರಲಿ ಅಂತ ಬಿಟ್ಟು. ಸಮಾಧಾನ ಹೇಳಕ್ಕೆ ಯಾರು ಇರ್ಬೇಕು? ಯಾರು ಇರ್ಬೇಕಲ್ಲಿ? ಗೊತ್ತಿರೋ ಇವರೆಲ್ಲಕ್ಕಿಂತ ಜಾಸ್ತಿ ಗೊತ್ತಿದೆ. ಯಾತಕ್ಕೆ 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 ತಾರತಮ್ಯದಲ್ಲಿ ಯಾರು ಅವರು? ಎಲ್ಲರಿಗಿಂತ ಮೇಲಿದ್ದಾರೆ. ಕೃಷ್ಣನ ಬಿಟ್ಟ ಮೇಲೆ ನೆಕ್ಸ್ಟ್ ಸೀನಿಯರ್ ಯಾರು ಅಲ್ಲಿಗ? ಬಲರಾಮ ದೇವರಲ್ಲಿ. ಅಂಥವ್ರು ಬಿಟ್ಟು ಹೋಗ್ಬೇಕು. ಅದು ಬಿಟ್ಟು ಹೋದು ಏನು? ಎಲ್ಲಿ? ತದ್ ಬೋಧನಾಯ. ತಪ್ಪದು ಬೋಧನಾಯ. ಬಾಧನಾಯ ಅಂತಿದ್ರೆ ಇನ್ನು ಬೇರೆ ಅರ್ಥ ಮಾಡ್ಬೇಕಾಗ. ಏನು ಅರ್ಥ ಮಾಡಬೇಕು ಅಂದರೆ ತದ್ ಬಾಧನಾಯ, ಅದರ ಪರಿಹಾರಕ್ಕೋಸ್ಕರ. ಅರ್ಥ ಒಂದೇ ಆಯಿತು. ಏನದು? ತಿಳುವಳಿಕೆ ಕೊಡ್ಲಿಕ್ಕೋಸ್ಕರ ಒಂದು. ದುಃಖಂ ಬಾಧನ, ದುಃಖವನ್ನು ಬಾಧನ ಮಾಡೋದಕ್ಕೋಸ್ಕರ. ಮತ್ತೇನಾಯ್ತು? ದುಃಖ ಬಿಡಿಸ್ಲಿಕ್ಕೆ ಅಂತಾನೆ ಅರ್ಥ. ಜ್ಞಾನ ಕೊಟ್ಟು ಅಂತ ಅಲ್ಲಿ ಬಂತು, ಬರೀ ಬಿಡಿಸಿ ಇಲ್ಲಿ ಬಂತು. ಒಟ್ಟಿಗೆ ದುಃಖ ಪರಿಹಾರಕ್ಕೆ ಇರಲಿ ಅಂತೇಳಿ ಬಿಟ್ಟು. ಸೊ ಪಾಠಾಂತರ ಟ್ರೀಟ್ ಮಾಡೋದು. ದುಃಖ ಬಾಧನೆ ಮಾಡೋಕ್ಕೋಸ್ಕರ. ಅದು ದುಃಖ ಬಂದಾಗ ಬೋಧನೆ ಮಾಡ್ಲಿಕ್ಕೋಸ್ಕರ ಅಷ್ಟೇ. ಅನ್ವಯ ಮಾಡಿದ್ರೆ ಸ್ವಲ್ಪ ಹಿಂದೂ ಮುಂದೆ ಮಾಡ್ಕೊಂಡ್ರೆ ಆಯ್ತು. ನಿತ್ಯಂ ಅಗ್ರಜಮೇಶು ನಿಜಂ ಅಗ್ರಜಂ. ನಿಜಂ ಅಗ್ರಜಂ ಅಂತ ಹೇಳಿದ್ರಿಂದ ತನ್ನ ಅಣ್ಣನನ್ನ ಅಲ್ಲಿ ಬಿಟ್ಟು ಸಹ ಅಥಾತ್ ಕೃಷ್ಣ ಅಲ್ಲಿ ಇರಿಸಿದ, ಬಿಟ್ಟು ಹೋದ. ತಂ ಬ್ರಹ್ಮಣೋ ವರಬಲ ದುರಗಂ ತ್ವಬಧ್ಯಂ ಸರ್ವೈರವಾರ್ಯ ವಿಷವೀರ್ಯ ಮೃತೆ ಸುಪರ್ಣಾತ್ ವಿಜ್ಞಾಯ ತದ್ವಿಷ ವಿದೂಷಿತ ವಾರಿಪಾರ ಸನ್ನಾನ್ ಪಶೂನಪಿ ವಯಸ್ಯ ಜನಾನ್ ಸ ಆವೀತ್. ತಂ ಬ್ರಹ್ಮಣಃ ವರಬಲಾತ್ ಉರಗಂ ತು ಅವಧ್ಯಂ ಸರ್ವೈಃ ಅವಾರ್ಯ ವಿಷವೀರ್ಯಂ ಋತೆ ಸುಪರ್ಣಾತ್ ವಿಜ್ಞಾಯ ತದ್ವಿಷ ವಿದೂಷಿತ ವಾರಿಪಾನ ಸನ್ನಾನ್ ಪಶೂನ್ ಅಪಿ ವಯಸ್ಯ ಜನಾನ್ ಸಹ ಆವೀತ್. ತಂ ಬ್ರಹ್ಮಣಃ ಅಲ್ಲಿರಲಿ. ಅವತ್ತು ಮುಂದೇನೇನು ಮಾಡ್ತಾರೆ, ಏನು ವಿಶೇಷ ನಡೆಯುತ್ತೆ, ಕಾಲಿಯ ಮರದ ಕಥೆ ಎಲ್ಲ ಹೇಳ್ತಾರೆ. ಏನೊಂದು ಹಾವು ನಿರ್ಮಾಬಿಟ್ಟು ದೊಡ್ಡ ಕಥೆನ ಅಂತ ಕೇಳಿದರೆ ಬ್ರಹ್ಮದೇವ್ರ ಹೊರ ಇತ್ತು. ಅದಕ್ಕೆ ಭಯಾನಕವಾದ ವಿಷಸರ್ಪ. ಅದು ನಿಗ್ರಹ ಮಾಡೋದನ್ನು ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಅದಕ್ಕೆ ಏನೇ ಅಂತ ಹೇಳೋದು ಇಷ್ಟು ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅದನ್ನು ನಾಡು